ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಅನ್ಕೊಳ್ತಿದ್ದೀರಾ, ಸ್ಮಾಲ್ ಅಮೌಂಟ್ ಇದೆ ನಮ್ಗೆ ಮನೆ ಯಾವ ತರ ಬರುತ್ತೆ ಅಂತ ಅನ್ಕೊಳ್ತಾ ಇದ್ರೆ ಸ್ಟುಡಿಯೋ ಪೆಟ್ಟಿಗೆಗೆ ಬಂದ್ರೆ ನಿಮ್ಮ ಕನಸಿನ ಮನೆ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತಾರೆ. ಕನಸಿನ ಮನೆ ಇದೇ ತರ ಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಎಷ್ಟು ಬಜೆಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಸ್ಟುಡಿಯೋ ಪೆಟ್ಟಿಗೆಗೆ ಬಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ನಿಮ್ಗೆ ದುಡ್ಡನ್ನ ಜಾಸ್ತಿ ಖರ್ಚು ಮಾಡ್ಬೇಡಿ, ಕರೆಕ್ಟ್ ಆಗಿ ಖರ್ಚು ಮಾಡಿ. ನೀವೇನಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ ಅನ್ಕೊಳ್ತಾ ಇದ್ರೆ ನೀವು ಬೇರೆ ಕಡೆ ನೋಡಿರ್ಬೋದು, ಎಲ್ಲ ಮನೆ ರೆಡಿ ಆದ್ಮೇಲೆ ಖರ್ಚು ತುಂಬಾ ಜಾಸ್ತಿ ಆಗುತ್ತೆ, ಅಮೌಂಟ್ ಜಾಸ್ತಿ ಆಗ್ತದೆ ಅಂತ ಇರ್ತಾರೆ. ಆದ್ರೆ ನಿಮ್ಗೆ ಇಲ್ಲಿ ಸ್ಟುಡಿಯೋ ಪೆಟ್ಟಿಗೆಗೆ ಬಂದ್ರೆ ನಿಮ್ಗೆ ಕಂಪ್ಲೀಟ್ 3D ಡಿಸೈನ್ ಇಂದ ಹಿಡಿದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್ ಪ್ರತಿ ಒಂದನ್ನು ಇವ್ರ ಕಡೆಯಿಂದ ಆಗುತ್ತೆ. ಹಾಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಿರೋ ಬಜೆಟ್ ಗಿಂತ ಇನ್ಕ್ರೀಸ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಮೊದ್ಲೇ ನಿಮ್ಗೆ ಒಂದು ಕೊಟೇಶನ್ ಕೂಡ ಕೊಡಿರ್ತಾರೆ, ಇಷ್ಟೇ ಬಜೆಟ್ ಅಲ್ಲಿ ನಿಮ್ಗೆ ಮನೆ ಕೂಡ ಆಗುತ್ತೆ. ಹಾಗೆ ನಿಮ್ಮ ಕನಸಿನ ಮನೆ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಯಾವ ತರ ಇರುತ್ತೆ ಇದೇ ತರ ಬರ್ಬೇಕಂತ ಅದೇ ತರ ಎಕ್ಸಾಕ್ಟ್ ಆಗಿ ನಿಮ್ಗೆ 3D ಡಿಸೈನ್ ಅಲ್ಲಿ ಮುಂಚೆನೆ ನಿಮ್ಗೆ ಮನೆ ಕೂಡ ತೋರಿಸಿರ್ತಾರೆ. ಹಾಗಾದ್ರಿಂದ ನಿಮ್ಗೆ 3D ಡಿಸೈನ್ ತಗೊಂಡಾದ್ಮೇಲೆ ನಿಮ್ಗೆ ಕಂಪ್ಲೀಟ್ ಕೊಟೇಶನ್ ಕೊಟ್ಟಿರ್ತಾರೆ. ಮೀನ್ಸ್ ನಿಮ್ಗೆ ಈ ಮನೆ ಇಷ್ಟೇ ಕಾಸ್ಟ್ ಅಲ್ಲಿ ನಿಮ್ಗೆ ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಅದೇ ನೀವು ಬೇರೆ ಕಡೆ ಹೋದ್ರೆ ನಿಮ್ಗೆ ಇಂಟೀರಿಯರ್ಸ್ ಖರ್ಚು ಜಾಸ್ತಿ ಆಗುತ್ತೆ, ಪ್ರತಿ ಒಂದನ್ನು ಪ್ರೈಸಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ನೀವು ಅನ್ಕೊಂಡಿರೋ ಬಜೆಟ್ ಗಿಂತನೂ ಒಂದು 70% ಮನೆ ಆಗಿದ್ರು ಇನ್ನು ನಿಮ್ಗೆ 30% ಮನೆನೇ ಆಗಿರ, ಆದ್ರೆ ಕಾಸ್ಟ್ ಮಾತ್ರ ಇನ್ನೂ ಹೈಕ್ ಆಗ್ತಾನೆ ಇರುತ್ತೆ. ಆದ್ರೆ ನೀವು ಸ್ಟುಡಿಯೋ ಪೆಟ್ಟಿಗೆಗೆ ಬಂದ್ರೆ ಆತರ ಯಾವುದೇ ಕಾರಣಕ್ಕೂ ಪ್ರೈಸಸ್ ಮಾತ್ರ ಇನ್ಕ್ರೀಸ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಗೆ ಮೊದ್ಲೇನೆ ಒಂದು ಬಜೆಟ್ ಫಿಕ್ಸ್ ಮಾಡಿರ್ತಾರೆ, ಇಷ್ಟೇ ಪ್ರೈಸ್ ಅಲ್ಲಿ ನಿಮ್ಗೆ ಮನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಸ್ಟುಡಿಯೋ ಪೆಟ್ಟಿಗೆಗೆ ಬನ್ನಿ, ನಿಮ್ಮ ಕನಸಿನ ಮನೆನ ನನಸು ಮಾಡ್ಕೊಳ್ಳಿ. ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪಾ ಇಷ್ಟ ದಿನ ಎಲ್ಲ ಲೇಔಟ್ ಇನ್ಫಾರ್ಮೇಶನ್ ತೋರಿಸ್ತಾ ಇದ್ರು, ಇವತ್ತು ಯಾವ್ದೋ ಆಫೀಸ್ ಅಲ್ಲಿ ಇದಾರೆ ಅಂತ ಅನ್ಕೊಳ್ತಿದ್ದೀರಾ. ಎಲ್ಲರೂ ಲೇಔಟ್ ವಿಡಿಯೋಸ್ ನ ನೋಡ್ತಾ ಇದ್ರಿ, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಇವಾಗ ನಾವು ಸೈಟ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಯಾವ್ದಾದ್ರು ಒಳ್ಳೆ ಇಂಜಿನಿಯರ್ಸ್ ಇಲ್ಲ ಆರ್ಕಿಟೆಕ್ಟ್ಸ್ ಯಾರಾದ್ರೂ ಇದ್ರೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತು ಸ್ಟುಡಿಯೋ ಪೆಟ್ಟಿಗೆಗೆ ಬಂದಿದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಇಲ್ಲಾಂದ್ರೆ ನಾವು ಸೈಟ್ಸ್ ತಗೊಂಡ್ರೆ ನಾವು ಸುಮಾರು ಜನ ಹುಡುಕ್ಬೇಕಾಗುತ್ತೆ, ಕನ್ಸ್ಟ್ರಕ್ಷನ್ ಯಾವ ತರ ಎಲ್ಲಪ್ಪ ಹುಡುಕೋದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಾಗರಬಾವಿಗೆ ಬಂದಿದ್ದೀನಿ. ನಾಗರಬಾವಿಯಲ್ಲಿ ಇವರ ಆಫೀಸ್ ಇದೆ. ನಾವಿವತ್ತು ಸ್ಟುಡಿಯೋ ಪೆಟ್ಟಿಗೆಗೆ ಬಂದಿದ್ದೀವಿ. ಅಲ್ಲಿ ನಮ್ ಜೊತೆ ಇವತ್ತು ಸುಧಾಕರ್ ಸರ್ ಅವರು ಇದ್ದಾರೆ. ಹಾಗೆ ನಿಮ್ಮೆಲ್ಲರಿಗೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಅನ್ಕೊಳ್ತಿರ್ತೀರಾ, ಸುಮಾರು ಜನ ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ಯಾರಾದ್ರೂ ಇಂಜಿನಿಯರ್ಸ್ ಸಪರೇಟ್ ಹುಡುಕ್ಬೇಕು, ಡಿಸೈನರ್ ಸಪರೇಟ್ ಹುಡುಕ್ಬೇಕು, ಮತ್ತೆ ಇವಾಗ ಟೈಲ್ಸ್ ಆಗಿರ್ಲಿ ಮಾರ್ಬಲ್ಸ್ ಆಗಿರ್ಲಿ ಪ್ರತಿ ಒಂದನ್ನು ಸಪರೇಟ್ ಹುಡುಕ್ಬೇಕು. ಎಲ್ಲಿಂದಪ್ಪ ಹುಡ್ಕೋಬೇಕು? ಯಾಕಂದ್ರೆ ಇವಾಗ ಇರೋಂತ ಬಿಸಿ ಶೆಡ್ಯೂಲ್ ಅಲ್ಲಿ ಎಲ್ಲಾರ್ಗು ಒಬ್ರಿಗೆ ಹುಡ್ಕಕ್ಕಾಗಲ್ಲ. ಆದ್ರೆ ನೀವು ಸ್ಟುಡಿಯೋ ಪೆಟ್ಟಿಗೆಗೆ ಬಂದ್ರೆ ಸಾಕು, ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಫುಲ್ ಇಂಟೀರಿಯರ್ ಇಂದ ಹಿಡಿದು ಪ್ರತಿ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಪೇಂಟಿಂಗ್ ಇಂದ ಮಾರ್ಬಲ್ ಪ್ರತಿ ಒಂದು ಟೈಲ್ಸ್ ಇಂದ ಪ್ರತಿ ಒಂದನ್ನು ಇವ್ರ ಹತ್ರನೇ ಫೆಸಿಲಿಟಿ ಸಿಗುತ್ತೆ. ಯಾಕಂದ್ರೆ ನೀವೇನಾದ್ರೂ ವರ್ಕಿಂಗ್ ಏನಾದ್ರೂ ಇದ್ರೆ ನಮ್ಗೆ ಇಲ್ಲಪ್ಪ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ನಿಂತ್ಕೊಂಡು ಮನೆ ಕಟ್ಸಕ್ಕಂತ ಹೇಳ್ತಾ ಇದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಸ್ಟುಡಿಯೋ ಪೆಟ್ಟಿಗೆಗೆ ಬನ್ನಿ. ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮನೆ ಕಂಪ್ಲೀಟ್ ಆಗಿ ಕೀ ಕೊಡ್ತಾರೆ. ಜಸ್ಟ್ ನೆಕ್ಸ್ಟ್ ನೀವು ಗೃಹ ಪ್ರವೇಶ ಮನೆ ಮಾಡ್ಬೋದು ಅಷ್ಟೇ. ಯಾಕಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಇವ್ರ ಕಡೆಯಿಂದ ಮಾಡ್ತಾರೆ. ಹಾಗೆ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಸ್ಟುಡಿಯೋ ಪೆಟ್ಟಿಗೆಯಲ್ಲಿ. ಯಾಕಂದ್ರೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಕೂಡ ಮಾಡ್ಕೊಡ್ತಾರೆ. ಹಾಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಕೊಡ್ತಾರೆ. ಯಾಕಂದ್ರೆ ಒಂದು ಮನೆ ಪೇಂಟಿಂಗ್ ಆಗಿರ್ಲಿ, ಯಾವ್ದಾವ್ದು ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಪ್ರತಿ ಒಂದನ್ನು ಡೀಟೇಲ್ಸ್ ಆಗಿ ನಿಮ್ಗೆ ಹೇಳ್ಬಿಟ್ಟು ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ, ಹಾಗೆ ಫಸ್ಟೇ ನಿಮ್ಗೆ ಒಂದು 3D ಪ್ಲಾನ್ ಕೂಡ ಕೊಡ್ತಾರೆ. ನಿಮ್ಗೆ ನಿಮ್ಮ ಕನಸಿನ ಮನೆ ಯಾವ ತರ ಬರ್ಬೇಕಂತೆ. ಯಾಕಂದ್ರೆ ಸುಮಾರು ಜನಕ್ಕೆ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಒಂಥರ ಮನೆ ಇರುತ್ತೆ, ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಾದ್ಮೇಲೆ ಒಂದು ಬೇರೆ ತರ ಬಂದಿರುತ್ತೆ. ಆದ್ರೆ ಇವ್ರ ಹತ್ರ ಹಂಗಿಲ್ಲ. ಸ್ಟುಡಿಯೋ ಪೆಟ್ಟಿಗೆದಲ್ಲಿ ನೀವು ಬನ್ನಿ, ನಿಮ್ಮ ಕನಸಿನ ಮನೆ ಯಾವ ತರ ಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದ್ ಸ್ವಲ್ಪ ಹಿಂಟ್ಸ್ ಕೊಟ್ರೆ ಸಾಕು ಅವ್ರಿಗೆ. ನಿಮ್ಗೆ ನಿಮ್ಮ ಕನಸಿನ ಮನೆ ನೀವ್ ಯಾವ ತರ ಡ್ರೀಮ್ ಮಾಡಿರ್ತೀರ ಸೇಮ್ ಹ್ಯಾಸ್ ಇಟ್ ಈಸ್ ನಿಮ್ಗೆ 3D ಡಿಸೈನ್ ಅಲ್ಲಿ ತೋರ್ತಾರೆ. ನೀವು ಮನೆ ಫುಲ್ ಫಿನಿಶ್ ಆಗೋ ಮುಂಚೆನೆ ನಿಮ್ಗೆ ನಿಮ್ಮ ಮನೆ ಯಾವ ತರ ಬರುತ್ತೆ, ಯಾವ ತರ ಕಲರ್ಸ್ ಬರುತ್ತೆ, ಪ್ರತಿ ಒಂದು ನಿಮ್ಗೆ ಮುಂಚೆನೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ಇವತ್ತು ನಮ್ ಜೊತೆ ಸುಧಾಕರ್ ಸರ್ ಅವ್ರು ಇದಾರೆ. ಅವ್ರಿಗೂ ಕೂಡ ಮಾತಾಡ್ಸೋಣ, ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ. ಬನ್ನಿ. ಇವತ್ತು ನಮ್ ಜೊತೆ ಸುಧಾಕರ್ ಸರ್ ಅವ್ರು ಇದಾರೆ. ಹಾಯ್ ಸರ್. ನಮಸ್ತೆ ಸರ್. ಸರ್ ಇವಾಗ ಎಲ್ಲಾರ್ಗೊಂದು ಕನ್ಸಿರುತ್ತೆ, ಇವಾಗ ಸೈಟ್ ಎಲ್ಲಾರು ಪರ್ಚೇಸ್ ಮಾಡಿರ್ತಾರೆ, ಒಂದು ಮನೆ ಕಟ್ಟಿಸ್ಬೇಕಂತ ಇರ್ತಾರೆ. ಸರ್ ಇವಾಗ ಏನಂತ ಹೇಳಿದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ, ಹಾಗೆ ಇವಾಗ ಎಲ್ಲಾರು ಬ್ಯುಸಿ ಆಗಿರ್ತಾರೆ, ನಿಮ್ಗೆ ಗೊತ್ತು. ಯಾರು ಇವಾಗ ಮುಂಚೆ ತರ ನಿಂತ್ಕೊಂಡು ಮನೆ ಕಟ್ಟೋಷ್ಟು ಪೇಷನ್ಸ್ ಇಲ್ಲ ಯಾರಿಗೂ. ಹಾಗೆ ಇನ್ನೊಂದೇನಪ್ಪಾ, ನಿಂತ್ಕೊಂಡು ಕಟ್ಸಿದ್ರೆ ಫಸ್ಟ್ ಒಂದು ಮೇಸ್ತ್ರಿಗೆ ಹಿಡಿಬೇಕು, ಅದಕ್ಕಿಂತ ಮುಂಚೆ ಒಂದು ಪ್ಲಾನಿಂಗ್ ತಗೋಬೇಕು ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಇದೆಲ್ಲ ಬ್ಯುಸಿ ಆಗಿರುತ್ತೆ, ಪ್ರತಿಯೊಂದು ನಿನ್ಸ್ ಕಟ್ಸಕ್ ಆಗೋದಿಲ್ಲ. ಅವಾಗ ಇವಾಗ ಗ್ರೇನೇಟ್ ಆಗಿರ್ಲಿ, ಪೇಂಟಿಂಗ್ ಆಗಿರ್ಲಿ, ಮೆಟೀರಿಯಲ್ಸ್ ಆಗಿರ್ಲಿ
ಏನ್ ಯೂಸ್ ಮಾಡ್ಬೇಕಂದ್ರೂ ಕೆಲವ್ರಿಗೆ ಗೊತ್ತಿರಲ್ಲ. ಆದ್ರೆ ಅವ್ರಿಗೊಂದು ಏನಪ್ಪಾ ನಾವು ಒಂದ್ ಸೈಟ್ ತಗೊಂಡಿದೀವಿ, ಮನೆ ಫುಲ್ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟು ಒಂದು ಕೀ ಕೊಟ್ರೆ ಸಾಕು, ಅದು ಬಜೆಟ್ ಅಲ್ಲಿ ಅಂತ ಅನ್ಕೊಳ್ತಿರ್ತಾರೆ. ಸರ್ ಸುಮಾರು ಜನ ನಂಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಇದುವರೆಗೂ ನಾನು ಸುಮಾರು ಲೇಔಟ್ ಗಳು ಮಾಡಿದೀನಿ, ಆದ್ರೆ ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ಒಂದು ಕನ್ಸ್ಟ್ರಕ್ಷನ್ ವಿಡಿಯೋನ ಮಾಡ್ತಾ ಇದೀವಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಮೇಡಮ್ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ, ಯಾಕಂದ್ರೆ ಸುಮಾರು ಜನ 30, 40, 46 ಅಫೋರ್ಡ್ ಆಗಿರಲ್ಲ, ಒಂದು 20, 30 ಸೈಟ್ ಕೂಡ ಇರುತ್ತೆ. ಅವರು ಒಂದು ತುಂಬಾ ಚೆನ್ನಾಗಿ ಮನೆ ಕಟ್ಟಿಸ್ಕೋಬೇಕಂತ ಇರ್ತಾರೆ. ಅಷ್ಟು ಸ್ಮಾಲ್ ಸ್ಪೇಸ್ ಅಲ್ಲಿ ನಮ್ಗೆ ಒಂದು ಒಳ್ಳೆ ಡಿಸೈನ್ ಆಗಿರ್ಲಿ, ಒಂದು ಒಳ್ಳೆ ಮನೆ ಹೆಂಗಪ್ಪ ಬರುತ್ತೆ ಅಂತ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ ಸರ್. ಆದ್ರೆ ನಾನ್ ಕೇಳ್ಪಟ್ಟೆ, ಸ್ಟುಡಿಯೋ ಪೆಟ್ಟಿಗೆಯಲ್ಲಿ 20, 30 ಸೈಟ್ ಇದ್ರೂ ಒಂದು ಒಳ್ಳೆ ಲಕ್ಸುರಿಯಸ್ ಮನೆ ತರ ಕಟ್ಕೊಡ್ತೀರಾ ಅಂತ ತಿಳ್ಕೊಂಡ್ಪಟ್ಟೆ. ಹೌದಾ ಸರ್? ಸರ್ ನಿಮ್ಮ ಕಂಪ್ನಿ ಬಗ್ಗೆ ಆಫೀಸಲ್ಲಿ ಬರುತ್ತೆ, ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ವ್ಯೂಸ್ ಕೇಳಿ ಸರ್. ಖಂಡಿತ ಮೇಡಮ್, ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್ ಬಂದು ನಮ್ಮ ಸ್ಟುಡಿಯೋ ಪೆಟ್ಟಿಗೆ ಅಂತ ಹೇಳಿ ನಮ್ಮ ಕಂಪನಿ ಇದೆ. ಸೊ ಇಲ್ಲಿ ಬಂದು ನಿಮಗೆ A to Z ನಮ್ಮ ಕಡೆಯಿಂದ ನಾವು ನಿಮಗೆ ಕೆಲಸ ಮಾಡ್ಕೊಡ್ತೀವಿ. ಫ್ರಮ್ ಎಲ್ಲಿಂದ ಅಂದ್ರೆ ನೀವು ಒಂದು ಸೈಟ್ ಪರ್ಚೇಸ್ ಮಾಡಿದ್ರೆ ಆ ಜಾಗ ತೋರಿಸಿದ್ರೆ ಸಾಕು, ನಿಮ್ಮ ಬಜೆಟ್ ಏನಿದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋ ಡೀಟೇಲ್ ನಮಗೆ ಕೊಟ್ರೆ ಸಾಕು. ಸೊ ಅದ್ರ ಮುಖಾಂತರ ನಾವು ನಮ್ಮ ಪ್ರಿಪರೇಷನ್ಸ್ ಶುರು ಮಾಡ್ತೀವಿ. ಸೊ A to Z ನಮ್ ಕಡೆ ಇರುತ್ತೆ. ನೀವು ಬಂದು ಒಂದು ಕಡೆ ಗಾರೆ ಕೆಲ್ಸಕ್ಕೆ ಒಬ್ರು, ಪೇಂಟಿಂಗ್ ಒಬ್ರು, ಟೈಲ್ಸ್ ಒಬ್ರು, ಮತ್ತೆ ರೂಫಿಂಗ್ ಒಬ್ರು, ಫ್ಯಾಬ್ರಿಕೇಶನ್ ಗೆ, ಇದೆಲ್ಲ ಒಂದು ಪಾರ್ಟ್ ಆದ್ರೆ ಇದಕ್ಕೆ ನೆಕ್ಸ್ಟ್ ಪಾರ್ಟ್ ಇಂಟೀರಿಯರ್ ಗೆ ಒಂದು ಟೀಮ್ ಹಿಡಿಬೇಕು. ಅದ್ರಲ್ಲೂ ಕೂಡ ಕೆಲವೊಂದು ಇರ್ತಾರೆ, ಕಾರ್ಪೆಂಟರ್ ಒಬ್ರು ಹಿಡಿಬೇಕು, ಪೇಂಟರ್ಸ್, ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಈ ರೀತಿ ನೀವು ಒಂದೊಂದು ಪಾಯಿಂಟ್ ಹೋಗೋ ಬದಲು ಸೊ ಬೆಸ್ಟ್ ಆಲ್ ಇನ್ ಒನ್ ಅಂತ ಹೇಳಿ ನಮ್ ಕಡೆ ಎಲ್ಲದಕ್ಕೂ ನಮ್ ಕಡೆ ಇರುತ್ತೆ. ಸೊ ಇದೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ, ಸೊ ನಿಮ್ ಎಕ್ಸ್ಪೆಕ್ಟೇಷನ್ ಗೆ ನಾವು ವರ್ಕೌಟ್ ಮಾಡಿದಾಗ ಸೊ ಇದ್ರಲ್ಲಿ ಯಾವ್ದು ಪ್ರಿಯಾರಿಟಿ ಇದೆ, ಸೊ ಅದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಸೊ ಇದರಲ್ಲಿ ಯಾವ್ದು ಲೋಯೆಸ್ಟ್ ಪ್ರಿಯಾರಿಟಿ ಇರುತ್ತೆ, ಬಟ್ ನಿಮ್ ಎಕ್ಸ್ಪೆಕ್ಟೇಷನ್ ಎಲ್ಲದನ್ನೂ ಪೂರ್ತಿ ಮಾಡೋಕೆ ನಮ್ ಕಡೆಯಿಂದ ನಾವು 100% ಎಫೆಕ್ಟ್ ಆಗಿ ಟ್ರೈ ಮಾಡ್ತೀವಿ. ಸೊ ಇದ್ರಲ್ಲಿ ಏನ್ ಬರುತ್ತೆ ಏನ್ ಬರಲ್ಲ ಅನ್ನೋದು ಬಿಫೋರ್ ನಿಮ್ಗೆ ಡೀಟೇಲ್ ಇರುತ್ತೆ ನಮ್ ಕಡೆಯಿಂದ. ನಾವು ಮಾಡ್ಕೊಡೋ ಕೊಟೇಶನ್ ಇಂದ ಇರ್ಲಿ, ನಾವು ಮಾಡ್ಕೊಡೋ 3D ಡಿಸೈನ್ ಕಡೆಯಿಂದ ಇರ್ಲಿ, ಸೊ ಎಲ್ಲ ಡಿಸೈನ್ ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ 90% ವರ್ಕ್ ನಿಮ್ಗೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ ಮನೆ ಹೀಗೆ ಇರುತ್ತೆ, ಹೀಗೆ ನಮ್ದು ಕಿಚನ್ ಬರುತ್ತೆ, ಹೀಗೆ ನಮ್ದು ವಾರ್ಡ್ರೋಬ್ ಬರುತ್ತೆ, ಹೀಗೆ ರೂಮ್ ಇರುತ್ತೆ, ಹಾಲ್ ಇರುತ್ತೆ, ಲಿವಿಂಗ್. ಸೊ ಎಲ್ಲ ಡೀಟೇಲ್ ಪ್ರತಿಯೊಂದನ್ನು ಮುಂಚೆನೆ ಒಂದು ಕಸ್ಟಮರ್ ಗೆ ತಿಳಿಸಿರ್ತೀವಿ. ಸೊ ಅದ್ರಲ್ಲಿ ನಾವು ನಿಮ್ದು ಅಪ್ರೂವಲ್ ಆದ್ಮೇಲೆ ನಾವು ನೆಕ್ಸ್ಟ್ ಮೂವ್ ಆಗೋದು. ಸೊ ನೀವು ಜಸ್ಟ್ ಏನಿಲ್ಲ, ಕೂತ್ಕೊಂಡಿದ್ದ ಜಾಗದಲ್ಲಿ ನೀವು ಅಪ್ರೂವಲ್ ಕೊಟ್ರೆ ಸಾಕು, ನಾವು ಕೆಲಸ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಕಂಪ್ಲೀಟ್ ನಿಮ್ ಖಾಲಿ ಸೈಟ್ ಅಲ್ಲಿ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ನಮ್ ಕಡೆಯಿಂದ ನಾವು ಮಾಡ್ಬೋದು. ಡೈರೆಕ್ಟ್ ನೀವು ಬಂದು ಅದ್ರಲ್ಲಿ ನಿಮ್ ಥಿಂಗ್ಸ್ ಏನಿದೆ ತಗೊಂಡ್ ಬಂದು ನೀವು ಆರಾಮಾಗಿ ಸ್ಟೇ ಇರ್ಬೋದು. ನಿಮ್ದೇನಿದೆ ಗ್ರೂಪ್ ವರ್ಷ ಮಾಡ್ಕೊಂಡು ನೀವು ಸ್ಟೇ ಆಗ್ಬೋದು. ಸೊ ಇಷ್ಟುವರೆಗೂ ನಮ್ದು ಕೆಲಸ ಮಾಡ್ಕೊಳ್ತೀರಾ ಸರ್. ಇವಾಗ ಒಂದು 20, 30 ಸೈಟ್ ತಗೊಂಡಿರ್ತಾರೆ ಅನ್ಕೊಳ್ಳಿ ಸರ್. ಇವಾಗ ಒಂದು ಸ್ಮಾಲ್ ಸೈಟ್, ಅದ್ರಲ್ಲಿ ಒಂದು ಚೆನ್ನಾಗಿರೋ ಮನೆ ಕಟ್ಟಿಸ್ಕೋಬೇಕಂತ ಇರ್ತಾರೆ ಸರ್. ಇವಾಗ ಬೇರೆ ಕಡೆ ಇವಾಗ ಮಾರ್ಕೆಟ್ ಪ್ರೈಸ್ ಸಪರೇಟ್ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಇವಾಗ G+2 ಕಟ್ಟಿಸ್ಬೇಕಂದ್ರೆ 20, 30 ಎಕ್ಸಾಕ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಸ್ಟುಡಿಯೋ ಪೆಟ್ಟಿಗೆಗೆ ಬಂದ್ರೆ ಸರ್, ನಿಮ್ಮ ಕಂಪ್ನಿಗೆ ಬಂದ್ರೆ ಸರ್, ಇವಾಗ ಹೆಂಗೆ ಸರ್, ಮೀನ್ಸ್ ಅದೇ ಬಜೆಟ್ ಅಲ್ಲಿ ಇರುತ್ತಾ ಸರ್, ಇಲ್ಲಾಂದ್ರೆ ಪ್ರೈಸ್ ಏನಾದ್ರೂ ಇನ್ಕ್ರೀಸ್ ಆಗುತ್ತಾ ಸರ್? ಯಾಕಂದ್ರೆ ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇವಾಗ ಎಷ್ಟೋ ಜನ ಮೇಸ್ತ್ರಿಗಳಿಗೆ ಕೊಟ್ಟಿರ್ತಾರೆ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ, ಅವ್ರು ಎಕ್ಸಾಕ್ಟ್ ಆಗಿ ಒಂದು ಪ್ರೈಸ್ ಹೇಳಿರ್ತಾರೆ ಸರ್. ಸರ್ ನಿಮ್ಗೆ ಇಷ್ಟೇ ಬಜೆಟ್ ಅಲ್ಲಿ ನಾನೊಂದು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಆದ್ರೆ ಲಾಸ್ಟ್ ಮನೆ ಫುಲ್ ಫಿನಿಶಿಂಗ್ ಆದ್ಮೇಲೆ ಸರ್ ಒಂದು 2 ಅಡಿ 3 ಅಡಿ ಮುಂದೆ ಬಂದಿದೆ, ಸ್ವಲ್ಪ ಜಾಗ ತಗೊಂಡಿದೀವಿ, ಅಷ್ಟು ಕನ್ಸ್ಟ್ರಕ್ಷನ್ ಮಾಡಿದೀವಿ ಸರ್, ನೀವು ಹೇಳಿದ ಪ್ರೈಸ್ಗಿಂತ ಇವಾಗ ಮೆಜರ್ಮೆಂಟ್ ಮಾಡಿದ್ರೆ ತುಂಬಾ ಜಾಸ್ತಿ ಬರ್ತದೆ, ಹಂಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ. ಅದ್ರಿಂದ ಇವಾಗ ಕಸ್ಟಮರ್ಗಳು ಏನ್ ಅನ್ಕೊಂಡಿರ್ತಾರೆ, ನಮ್ಗೆ ಇಷ್ಟು ಬಜೆಟ್ ಅಲ್ಲಿ ಮನೆ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಅವ್ರ ಮೇಸ್ತ್ರಿ ಕೂಡ ಹೇಳ್ತಾರೆ ಸರ್ ಇಷ್ಟರಲ್ಲೇ ಆಗುತ್ತೆ ಅಂತ. ಅವ್ರ ಏನ್ ಮಾಡಿರ್ತಾರೆ, ಅಷ್ಟು ಅಮೌಂಟ್ ನ ಸೆಟ್ ಮಾಡಿರ್ತಾರೆ. ಲಾಸ್ಟ್ ಅಲ್ಲಿ ಫೈನಲ್ ಫುಲ್ ಮನೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಅವ್ರ ಏನ್ ಹೇಳ್ತಾರೆ, ಸರ್ ಇದು ಜಾಸ್ತಿ ಆಗಿದೆ, ಒಂದಿಷ್ಟು ಅಡಿ ಜಾಸ್ತಿ ಬಂದಿದೆ, ಅವಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಸರ್. ನಿಮ್ದು ಯಾವ ತರ ಸರ್ ಈ ಕಾನ್ಸೆಪ್ಟ್ ಅಲ್ಲಿ ಇವಾಗ 20, 30 ಮನೆ ಕಟ್ಬೇಕಂದ್ರೆ? ಖಂಡಿತ ನೋಡಿ ಮೇಡಮ್, ನಮ್ ಕಡೆ ಆ ತರ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇಲ್ಲ. ಬಿಕಾಸ್ ನಾವು ಆಲ್ರೆಡಿ 3D ಏನ್ ಮಾಡಿರ್ತೀವಿ, ಪ್ಲಾನ್ ಏನ್ ಮಾಡಿರ್ತೀವಿ, ಈ ಪ್ಲಾನ್ ಇಂದ ನಮ್ದು ಹಿಂದೆ ಮುಂದೆ ಆಗೋ ಚಾನ್ಸಸ್ ಇಲ್ಲ. ಅಂಡ್ ನೀವು ಕೇಳಿದಂಗೆ ಬಜೆಟ್ ಪ್ರಕಾರ ಹೇಳಿದ್ವಿ. ಸೊ ಬಜೆಟ್ ಅಂದ್ರೆ ನೀವು ಇವಾಗ ಒಂದು ಕಡೆ ನೀವು ಪ್ಲಾನಿಂಗ್ ಡಿಸೈನಿಂಗ್ ಅಂತ ಹೋದ್ರೆ ಅದಕ್ಕೊಂದು ಸಪರೇಟ್ ನೀವು ಬಜೆಟ್ ಕೊಡ್ಬೇಕು, ಕಾಂಟ್ರಾಕ್ಟರ್ ಒಂದು ಸಪರೇಟ್ ಬಜೆಟ್ ಕೊಡ್ಬೇಕು, ಅದಾದ್ಮೇಲೆ ನೀವು ಇಂಟೀರಿಯರ್ ಒಂದು ಸಪರೇಟ್ ಬಜೆಟ್. ನಮ್ ಕಡೆ ಆ ರೀತಿ ಯಾವುದೇ ಇಲ್ಲ, ಎಲ್ಲ ಇನ್ಕ್ಲೂಡೆಡ್ ಎಲ್ಲ ಸೇರಿ ಒಂದು ನಾವು ಏನ್ ಕೋಟ್ ಮಾಡಿರ್ತೀವಿ ನಿಮ್ಗೆ ಅದ್ರ ಪ್ರಕಾರನೇ ಹೋಗುತ್ತೆ. ಅಂಡ್ ನಾವ್ ಏನ್ ಕೋಟ್ ಮಾಡಿರ್ತೀವಲ್ಲ, ಸೊ ಇದು ನಾವು ನಿಮ್ಮ ಸೈಟ್ ಮೆಜರ್ಮೆಂಟ್ ಪ್ರಕಾರ ನಿಮ್ಗೆ ನಾವ್ ಏನ್ 3D ಕೊಟ್ಟಿರ್ತೀವಿ ಆ ಪ್ಲಾನ್ ಪ್ರಕಾರನೇ ನಮ್ದು ಕೆಲಸಗಳು ನಡೆಯುತ್ತೆ. ಸೊ ಹಂಗಾಗಿ ನಮ್ದು ಸ್ವಲ್ಪ ಜಾಸ್ತಿ ಆಯ್ತು, ಇವತ್ತು ನಾನು ಈ ರೇಟ್ ಕೊಟ್ಟಿದ್ದೀನಿ, ನಾಳೆ ಬಂದು ಇದು ಜಾಸ್ತಿ ಆಯ್ತು ಅನ್ನೋ ಮಾತಾ ಇಲ್ಲ. ನಿಮ್ಗೆ ಏನ್ ನಾವು ಕೋಟ್ ಮಾಡಿರ್ತೀವಿ, ನಿಮ್ಗೆ ಏನ್ ನಾವು ಕಾಸ್ಟಿಂಗ್ ಕೊಟ್ಟಿರ್ತೀವಲ್ಲ, ಸೊ ಅದ್ರಲ್ಲೇನೆ ಮುಗಿಯುತ್ತೆ.
ಓಕೆ ಸಪೋಸ್ ನಿಮಗೆ ಇಲ್ಲ ಸರ್ ನಾನು ಅವತ್ತು ಎಕ್ಸ್ಪೆಕ್ಟ್ ಮಾಡಿದೆ ಈ ಡಿಸೈನ್ ಇವಾಗ ಇಷ್ಟ ಇಲ್ಲ, ಸೊ ಇದನ್ನ ನಾನು ಕಮ್ಮಿ ಮಾಡ್ತೀನಿ ಅಂದ್ರೆ ಅವಾಗ ನಮ್ಗೆ ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ಹೌದು, ನಾವ್ ಏನ್ ಕೊಟೇಶನ್ ಕೊಟ್ಟಿರ್ತೀವಲ್ಲ ನಿಮ್ಗೆ ಅದಕ್ಕಿಂತ ನಾವು ಜಾಸ್ತಿ ಹೋಗಲ್ಲ. ಯಾಕಂದ್ರೆ ನಮ್ಗೂ ಗೊತ್ತು ಕಸ್ಟಮರ್ ಈ ಬಜೆಟ್ ಅಲ್ಲಿ ಬರ್ತಾರೆ ಅಂದ್ರೆ, ಸೊ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದ್ರಲ್ಲಿ ನಾವು ಮುಗಿಸ್ಕೊಡ್ಬೇಕು. ಈ ರೀತಿ ನಾವು ಜಾಸ್ತಿ ಮಾಡಕ್ ಹೋದ್ರೆ ಚೆನ್ನಾಗಿರಲ್ಲ. ಸೊ ಯಾಕಂದ್ರೆ ಇವಾಗ ಬೇರೆ ಕಡೆ ಏನಾದ್ರು ಇವಾಗ ಯಾರಾದ್ರೂ ಮೇಸ್ತ್ರಿ ಕೊಟ್ರು ಇಲ್ಲ ಯಾವ್ದೋ ಒಂದು ಇಂಜಿನಿಯರ್ಗೆ ಕೊಟ್ರು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವಾಗ ಸಿಮೆಂಟ್ ರೇಟ್ ಜಾಸ್ತಿ ಆಯ್ತು, ಸ್ಟೀಲ್ ರೇಟ್ ಜಾಸ್ತಿ ಆಯ್ತು, ಪ್ರತಿಯೊಂದು ಇವಾಗ ಡೇ ಬೈ ಡೇ ಪ್ರೈಸಸ್ ಜಾಸ್ತಿ ಆಗ್ತಾನೆ ಇದೆ. ಅದರಿಂದ ಏನಾದ್ರು ಅವ್ರು ಅವಾಗ ಏನ್ ಹೇಳ್ತಾರೆ ಬೇರೆಯವರು, ಸರ್ ಇವಾಗ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿದೆ ಸರ್, ಇನ್ನು ಎಕ್ಸ್ಟ್ರಾ ಆಗುತ್ತೆ. ಅವಾಗ ಅವ್ರಿಗೂ ಅಷ್ಟು ಬರ್ಡನ್ ತಗೋಬೇಕಾಗುತ್ತಲ್ಲ. ಇವಾಗ ಕಸ್ಟಮರ್ ಯಾರು ಕನ್ಸ್ಟ್ರಕ್ಷನ್ ಮಾಡೋದು ಸರ್ ನಿಮ್ ಕಡೆ ಹೆಂಗೆ ಸರ್? ಇವಾಗ ಪ್ರೈಸಸ್ ಏನಾದ್ರು ಆಟೋಮೆಟಿಕ್ ಏನಾದ್ರು ಇನ್ಕ್ರೀಸ್ ಆಯ್ತು, ಇವಾಗ ಸಿಮೆಂಟ್ ರೇಟೇ ಇರ್ಲಿ ಇಲ್ಲಾಂದ್ರೆ ಐರನ್ ರೇಟ್ ಇರ್ಲಿ, ಪ್ರತಿಯೊಂದು ಸ್ಟೀಲ್ ರೇಟ್ ಇರ್ಲಿ, ಹೆಂಗೆ ಸರ್ ನೀವ್ ಹೆಂಗೆ ಇದ್ ಮಾಡ್ತೀರಾ ಸರ್? ಮೇಡಮ್ ನಮ್ ಕಡೆ ಅದೇ ಮೊದ್ಲೇ ಹೇಳ್ದಂಗೆ ನಮ್ದು ಏನ್ ಕೊಟೇಶನ್ ಇರುತ್ತೋ ಅದೇ ಪ್ರೈಸ್, ಏನೇ ರೇಟ್ ಇನ್ಕ್ರೀಸ್ ಆದ್ರೂ ಅದು ನಮ್ ಜವಾಬ್ದಾರಿ ಬರುತ್ತೆ. ಸೊ ನಾವ್ ಏನ್ ನಿಮ್ಗೆ ಕಮಿಟ್ ಆಗಿರ್ತೀವಲ್ಲ, ಸೊ ಅದೇ ಪ್ರೈಸ್ ಅಲ್ಲಿ ನಾವು ಆಲ್ಮೋಸ್ಟ್ ಮುಗಿಸ್ಕೊಡ್ತೀವಿ. ನಾಳೆ ದಿನ ಬಂದ್ಬಿಟ್ಟು ಮೇಡಮ್ ಇದು ಜಾಸ್ತಿ ಆಯ್ತು ಅದು ಜಾಸ್ತಿ ಆಯ್ತು, ಸೊ ಹಿಂಗಾಗಿ ನಾವು ಪ್ರೈಸ್ ಇನ್ಕ್ರೀಸ್ ಮಾಡ್ತೀವಿ, ಸೊ ಆ ಮಾತೇ ಇರಲ್ಲ. ಏನ್ ಡಿಸೈನ್ ಪ್ರಾಮಿಸ್ ಮಾಡಿರ್ತೀವಿ, ಏನ್ ಕಾಸ್ಟಿಂಗ್ ಪ್ರಾಮಿಸ್ ಮಾಡಿರ್ತೀವಿ, ನಾವು ಅದ್ರಲ್ಲೇನೆ ಕೆಲಸ ಮಾಡ್ತೀವಿ. ಸೊ ಆ ರೀತಿ ನಿಮ್ಗೆ ಚೇಂಜಸ್ ಮಾಡಲ್ಲ. ಸಪೋಸ್ ಏನೇ ಚೇಂಜಸ್ ಇದ್ರು ನಾವು ಫಸ್ಟ್ ಡಿಸ್ಕಷನ್ ಏನ್ ಕೊಟ್ಟಿರ್ತೀವಿ ಡಿಸೈನ್ ಮೇಲೆ, ಅಲ್ಲೇ ಫೈನಲೈಸ್ ಆಗುತ್ತೆ. ನೀವು ಅದೆಲ್ಲ ಕೊಟ್ಟು ಒನ್ಸ್ ನೀವು ಅಪ್ರೂವ್ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ನಾವು ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಮಿಡಲ್ ಅಲ್ಲಿ ನೀವು ಅವಾಗ ವಿಸಿಟಿಂಗ್ ಇರುತ್ತೆ. ಸೊ ನಿಮ್ಗೆ ಫ್ರೀ ಟೈಮ್ ಸಿಕ್ಕಿದಾಗ ಬಂದು ಫಾಲೋ ಅಪ್ ಮಾಡ್ಕೋಬಹುದು. ಅಂಡ್ ನಮ್ ಕಡೆಯಿಂದನೂ ನಿಮ್ಗೆ ನಾವು ಒಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸರ್ ಈ ಸ್ಟೇಜ್ ಅಲ್ಲಿ ಇದೆ ವರ್ಕ್, ಸೊ ಈ ಸ್ಟೇಜ್ ಅಲ್ಲಿ ಬರ್ತಾ ಇದೆ, ನೆಕ್ಸ್ಟ್ ಈ ಸ್ಟೇಜ್ ನಾವು ತಗೊಂಡು ಹೋಗ್ತಾ ಇದೀವಿ. ಅಂಡ್ ಫೋಟೋಸ್ ವಿಡಿಯೋಸ್ ಕೂಡ ನಿಮ್ಗೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಕೆಲವೊಂದು ಕಸ್ಟಮರ್ಸ್ ನಮ್ಗೆ ಇಲ್ಲಿ ಕೆಲಸ ಕೊಟ್ಟಿರ್ತಾರೆ, ಬಟ್ ಅವ್ರು ಬೇರೆ ಊರ್ ಕಡೆ ಇರ್ತಾರೆ. ಸೊ ಅವ್ರಿಗೆ ಡೇ ಬೈ ಡೇ ನಾವು ರಿಪೋರ್ಟ್ಸ್ ಕೊಡ್ತಾ ಇರ್ತೀವಿ. ಸರ್ ಈ ಸ್ಟೇಜ್ ಅಲ್ಲಿ ಇದೆ, ಈ ವರ್ಕ್ ಇಲ್ಲಿ ಆಗಿದೆ, ಸೊ ಇದು ಆಗ್ತಾ ಇದೆ, ಸೊ ಎವ್ರಿಥಿಂಗ್ ಏನಿದೆ ಡೀಟೇಲ್ ನಾವು ಕೊಡ್ತಾ ಇರ್ತೀವಿ. ಸೊ ನಿಮ್ ಕೂತ್ಕೊಂಡಿದ್ದ ಜಾಗದಲ್ಲಿ ನಿಮ್ಗೆ ಏನ್ ಕೆಲಸ ಆಗ್ತಿದೆ ನೋಡ್ಬೋದು. ಸೊ ನಿಮ್ದು ₹1 ಜಾಸ್ತಿನ ಆಗಲ್ಲ. ಸೊ ನಮ್ ಕಂಪನಿ ಏನು ರೇಟ್ ಏನು ವೇರಿಯೇಷನ್ ಇದೆ ಅದೆಲ್ಲ ನಾವು ಟೇಕ್ ಕೇರ್ ಮಾಡ್ಕೊತೀವಿ, ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್ ಇವಾಗ ಯಾರಾದ್ರೂ ನಿಮ್ಮ ಹತ್ರ ಬಂದ್ರು ಇವಾಗ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಇವಾಗ ಒಂದ್ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದೀರಾ ಸರ್. ಇವಾಗ ಹೆಂಗೆ ಸರ್ ಇವಾಗ ಮೆಟೀರಿಯಲ್ ಏನೇನ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಫಸ್ಟ್ ಕಸ್ಟಮರ್ಗೆ ತೋರಿಸಿರ್ತೀರಾ ಸರ್? ಮೀನ್ಸ್ ಇದೇ ವುಡ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಇದೇ ಕಂಪ್ನಿದ್ ಯೂಸ್ ಮಾಡ್ತೀವಿ ಸರ್. ಇವಾಗ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ ಸರ್, ಇವಾಗ ವುಡ್ ಎಲ್ಲ ಯೂಸ್ ಮಾಡ್ತೀರಾ ಸರ್, ಅದೆಲ್ಲ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್? ಮೇಡಮ್ ನೋಡಿ, ನಾವು ಸ್ಟಾರ್ಟಿಂಗ್ ಅಲ್ಲೇನೆ ನಿಮಗೆ ಬಂದು ಈ ಕೋಟು ಮತ್ತೆ ಡಿಸೈನ್ ಏನ್ ಮಾಡ್ತೀವಲ್ಲ, ಸೊ ಅವಾಗ್ಲೇನೆ ನಮ್ದು ಏನೇನ್ ಸ್ಯಾಂಪಲ್ಸ್ ಇದೆ, ನಾವು ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮಾರ್ಬಲ್ಸ್ ಆಗಿರ್ಲಿ, ಟೈಲ್ಸ್ ಆಗಿರ್ಲಿ, ಲ್ಯಾಮಿನೇಟ್ಸ್ ಅಂತ ಬರುತ್ತೆ, ಮತ್ತೆ ಪ್ಲೈವುಡ್ಸ್ ಆಗಿರ್ಲಿ, ಎವ್ರಿಥಿಂಗ್ ಏನೇನು ಇಲ್ಲಿ ನಮ್ಗೆ ಯೂಸ್ ಮಾಡ್ತೀವಲ್ಲ ಈ ಮೆಟೀರಿಯಲ್ ಎಲ್ಲ ಸ್ಯಾಂಪಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಲ್ಯಾಮಿನೇಟ್ ಇದೆ. ಹೌದು, ಇಲ್ಲಿ ಸರ್ ಒಂದ್ ಸ್ವಲ್ಪ ಇಟ್ಟಿದ್ದೀರಾ. ಸೊ ಇದೆಲ್ಲ ಜಸ್ಟ್ ಸಣ್ಣ ಪುಟ್ಟ ಐಟಮ್ಸ್ ಇಟ್ಟಿದೀವಿ. ಇನ್ನೂ ಇದೆ ನಮ್ ಗೋಡನ್ಸ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಕಸ್ಟಮರ್ ಸೆಲೆಕ್ಷನ್ ಮೇಲೆ ಹೋಗುತ್ತೆ. ಕಸ್ಟಮರ್ ಕೆಲವೊಬ್ರು ಸಾಲಿಡ್ ಕಲರ್ಸ್ ಅಲ್ಲಿ ಹೋಗ್ತಾರೆ, ಕೆಲವರು ಬಂದು ಗ್ರೈನ್ಸ್ ಅಲ್ಲಿ ಹೋಗ್ತಾರೆ. ಈ ರೀತಿ ಅವ್ರ ವೇರಿಯೇಷನ್ ತಕ್ಕಂಗೆ ತುಂಬಾ ಈ ತರ ಸ್ಯಾಂಪಲ್ಸ್ ಕೂಡ ಇಟ್ಟಿರ್ತೀರಲ್ವಾ ಸರ್? ಹೌದು ಮೇಡಮ್, ಹೌದು. ಕಸ್ಟಮರ್ ಪ್ಲೇಸ್ ಗೆ ನಾವೇ ಕಸ್ಟಮರ್ ಪ್ಲೇಸ್ ಹೋದ್ರು ಸರಿ ಕ್ಯಾರಿ ಮಾಡಿ ತಗೊಂಡು ಹೋಗ್ತೀವಿ. ನಮ್ ಪ್ಲೇಸ್ ಬಂದ್ರು ನಮ್ ಕಡೆ ಇವೆಲ್ಲ ಅವೈಲೇಬಲ್ ಇರುತ್ತೆ. ಎವ್ರಿಥಿಂಗ್ ಅವ್ರಿಗೆ ಫಾರ್ ಎಕ್ಸಾಂಪಲ್ ನೋಡಿ, ಈ ರೂಮ್ ಅಲ್ಲಿ ನಾವು ಈ ಡಿಸೈನ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಮೆಟೀರಿಯಲ್ ನಾವು ಅವ್ರಿಗೆ ಸ್ಯಾಂಪಲ್ ಕೊಟ್ಟಿರ್ತೀವಿ. ಸ್ಯಾಂಪಲ್ ಕೊಟ್ಟಿರ್ತೀವಿ, ತೋರಿಸಿರ್ತೀವಿ. ಸರ್ ನೋಡಿ ಇದೇ ಕಲರ್ ಅಲ್ಲೇ ನಮ್ಗೆ ನಿಮಗೆ ಮಾಡ್ತೀವಿ. ಇದ್ರಲ್ಲಿ ಕ್ಯಾಟಲಾಗ್ಸ್ ಇರುತ್ತೆ, ಇದ್ರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ರೆ ಸರ್ ಇದನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ. ಈ ಎವ್ರಿಥಿಂಗ್ ಡೀಟೇಲ್ಸ್ ನಾವು ಸ್ಕೋಪ್ ಆಫ್ ವರ್ಕ್ ಅಲ್ಲಿ ನಾವು ಅಪ್ಡೇಟ್ ಮಾಡಿರ್ತೀವಿ ಆಸ್ ಪರ್ ನಾವು ಏನ್ ಸೆಲೆಕ್ಟ್ ಮಾಡಿರ್ತೀವಿ. ಸೊ ನೀವು ಸೆಲೆಕ್ಟ್ ಮಾಡೋ ಮೆಟೀರಿಯಲ್ ಈ ಕಲರ್ ಇಂತ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಇದಕ್ಕೆ ಈ ಸೈಜ್ ಅಲ್ಲೇ ಇರುತ್ತೆ, ಇದ್ರಲ್ಲಿ ಥಿಕ್ನೆಸ್ ಹೈಟ್ ಏನಿರುತ್ತೆ ಇದೇ ರೀತಿನೇ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಈ ಡೀಟೇಲ್ ಎಲ್ಲ ನಿಮ್ಗೆ ಆಲ್ರೆಡಿ ನಾವು ಕೊಟ್ಟಿರ್ತೀವಿ. ನಿಮ್ಗೆ ಇದೆಲ್ಲ ಸ್ಯಾಟಿಸ್ಫೈ ಆಗಿದೆ, ಓಕೆ ನನ್ಗೆ ಇದು ಓಕೆ, ಇಲ್ಲ ನನ್ಗೆ ಇದು ಸ್ವಲ್ಪ ನನ್ಗೆ ಅಡ್ಜಸ್ಟ್ ಆಗ್ತಿಲ್ಲ, ನಾನು ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ತಿರ್ಗಾ ನಾವು ಅದನ್ನು ನಾವು ಚೇಂಜಸ್ ಮಾಡ್ಕೊಡ್ತೀರಾ. ಎವ್ರಿಥಿಂಗ್ ಕಸ್ಟಮರ್ ಏನ್ ಹೇಳ್ತಾರೆ ಸೊ ಇದನ್ನೆಲ್ಲ ನಾವು ಬಿಫೋರ್ ಕ್ಲಿಯರ್ ಮಾಡಿರ್ತೀರಾ. ಕ್ಲಿಯರ್ ಮಾಡಿದ್ಮೇಲೆ ನಾವು ವರ್ಕ್ ಮೂವ್ ಮಾಡೋದ್ರಿಂದ ನಾವು ನೀವು ಮುಂಚೆ ಕೇಳಿರೋ ಆನ್ಸರ್ಗೆ ನಾವು ಮೊದ್ಲೇನೆ ಎಲ್ಲ ಫೈನಲೈಸ್ ಮಾಡಿರ್ತೀವಿ. ಆಮೇಲೆ ಹೋಗ್ಬಿಟ್ಟು ಸರ್ ಇದು ಜಾಸ್ತಿ ಆಯ್ತು, ಇದಕ್ಕೆ ಜಾಸ್ತಿ ಆಗೋ ಮಾತೇ ಇಲ್ಲ. ಸೊ ನಮ್ ಜಾಸ್ತಿ ಆಗುತ್ತೆ ಅನ್ನೋದ್ರೆ ನಾವು ಡೀಟೇಲ್ ಏನ್ ಕೊಟ್ಟಿರ್ತೀವಲ್ಲ ಅವಾಗಲೇ ಹೇಳ್ಬಿಡ್ತೀವಿ. ಸರ್ ಇವಾಗ ಆಚೆ ಕಡೆ ಎಲ್ಲ ಇವಾಗ ಯಾರಾದ್ರೂ ಕಾಂಟ್ರಾಕ್ಟ್ ಕೊಟ್ರೆ, ಇಲ್ಲ ಇಂಜಿನಿಯರ್ಸ್ ಮೇಸ್ತ್ರಿ ಕೊಟ್ರೆ ಚದರಡಿ ಲೆಕ್ಕ ತಗೊಳ್ತಾ ಇದಾರೆ ಸರ್. ನಿಮ್ಗೆ ಯಾವ ತರ ಸರ್? ಇವಾಗ
ನಿಮ್ಮ ಕಂಪ್ನಿ ಕಡೆಯಿಂದ ಯಾವ ತರ ಕೊಡ್ತಾ ಇದೀರಾ ಸರ್ ಕಸ್ಟಮರ್ಗೆ? ಮೇಡಮ್ ನೋಡಿ ನಮ್ ಕಡೆ ಬಂದು ಚದರ ಅಡಿ ಲೆಕ್ಕಕ್ಕೆ ಹೋಗಲ್ಲ. ಯಾಕಂದ್ರೆ ಇವಾಗ ನೀವೇ ನೋಡಿ, ನೀವೇ ಒಂದ್ ಕಡೆ ಚದರ ಅಡಿ ಲೆಕ್ಕಕ್ಕೆ ಕೊಟ್ಟಿರ್ತೀರಾ, ನಿಮ್ಗೆ ಗೊತ್ತಿರುತ್ತಾ ಒಳಗಡೆ ಆ ಇಂಟೀರಿಯರ್ ಏನ್ ಕೊಡ್ತಾರೆ, ಇಲ್ಲ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಇಲ್ಲ ನಿಮ್ಗ ಥಾಟ್ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತಾ. ಯಾಕಂದ್ರೆ ನಮ್ಮ ಹತ್ರ 3D ಡಿಸೈನ್ ಇರೋದೇ ಇಲ್ಲ. ಸೊ ನಾವ್ ಚದರ ಅಡಿ ಕೊಟ್ರೆ ಅದೇನೆ ಮೊದ್ಲು ನೀವ್ ಕೇಳ್ದಂಗೆ ಚದರ ಅಡಿ ಕೊಟ್ರೆ ಬ್ಲೈಂಡ್ಲಿ ನಾವು ಕೆಲಸ ಕೊಟ್ಟಾಗ ಲೆಕ್ಕ. ಸೊ ನಾವ್ ಚದರ ಅಡಿಗೆ ಹೋಗಲ್ಲ ನಾವು. ನಾವ್ ಎವ್ರಿಥಿಂಗ್ ಡೀಟೇಲ್ ಹೋದ್ಮೇಲೆ ನಮ್ಗೆ ಗೊತ್ತಿರುತ್ತೆ ಇಷ್ಟೇ ವರ್ಕ್ ನಡೀತದೆ, ಇಷ್ಟೇ ವರ್ಕ್ ಮಾಡ್ತೀವಿ ಅಂತ ನಾವು ಲೆಕ್ಕ ಬಂದ ಮೇಲೆ ನಾವ್ ಯಾಕೆ ಚದರ ಅಡಿ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಯಾಕೆ ಹೋಗ್ಬೇಕು? ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ನಮ್ ಕಡೆ ಇರೋದೇ ಇಲ್ಲ. ಎಕ್ಸಾಕ್ಟ್ ನಿಮ್ಗೆ ಇದೇ ಮಾಡ್ಕೊಡ್ತೀವಿ, ಇದೇ ಮೆಟೀರಿಯಲ್, ಇದೇ ಕೆಲಸ ಹಿಂಗೆ ಬರುತ್ತೆ. ಸೊ ಈ ಡೀಟೇಲ್ ಸಿಕ್ಕಿದ ಮೇಲೆ ನಮ್ಗೆ ಈಸಿಲಿ ನಾವು ರೇಟ್ ಕೊಡ್ಬೋದು. ಚದರ ಅಡಿಗೆ ನಾವು ಹೋಗೋದೇ ಇಲ್ಲ ಮೇಡಮ್. ಅಂಡ್ ನೀವು ಚದರ ಅಡಿಗೆ ಹೋದ್ರೆ ನೀವು ಒಂದ್ ಕಡೆ ಡಿಸೈನಿಂಗ್ ಸಪರೇಟ್ ಆಗಿ ಕೊಡ್ಬೇಕು, ಚದರ ಅಡಿ ಕನ್ಸ್ಟ್ರಕ್ಷನ್ ಸಪರೇಟ್ ಆಗಿ ಕೊಡ್ಬೇಕು, ಇನ್ನೊಂದು ಇಂಟೀರಿಯರ್ ಗೆ ಸಪರೇಟ್ ಆಗಿ ಕೊಡ್ಬೇಕು. ಸೊ ಇನ್ನೊಂದು ಏನ್ ಗೊತ್ತಾ ಡೀಟೇಲಿಂಗ್, ನಿಮಗೆ ಚದರ ಅಡಿ ಲೆಕ್ಕ ಬೇರೆ ಬರುತ್ತೆ, ಇಂಟೀರಿಯರ್ ಹೋದಾಗ ಚದರ ಅಡಿ ನಿಮ್ಗೆ ಕ್ಯಾಲ್ಕುಲೇಷನ್ ಡಿಸೈನ್ ಇಂಟೀರಿಯರ್ ಕಾಸ್ಟ್ ನಿಮ್ಗೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಸೊ ಚದರ ಅಡಿ ಅಂತ ನಾವು ಕೊಡ್ತಾರೆ, ಅದ್ರಲ್ಲಿ ಒಂದ್ ಕಡೆ ನಿಮ್ಗೆ ಕೆಲಸ ಆಗಿರುತ್ತೆ, ಒಂದ್ ಕಡೆ ಆ ಚದರಕ್ಕೆ ಕೆಲಸನೇ ಆಗಿರಲ್ಲ, ಫ್ಲೋರಿಂಗ್ ಆಗಿರುತ್ತೆ ಅಷ್ಟೇ ಹೊರತು ಸೇಮ್ ಪ್ರೈಸ್ ಕೊಟ್ಟಿರ್ತೀರಾ. ಕೆಲಸ ಆಗಿರೋ ಕಡೆನೂ ಒಂದೇ ಪ್ರೈಸ್, ಕೆಲಸ ಆಗದಿರೋ ಕಡೆನೂ ಒಂದೇ ಪ್ರೈಸ್. ಸೊ ನಮ್ ಕಡೆ ಆ ರೀತಿ ನಾವು ಮಾಡೋದೇ ಇಲ್ಲ. ಸೊ ನಿಮ್ಗೆ ಎವ್ರಿಥಿಂಗ್ ಡೀಟೇಲ್ ಪ್ರಕಾರನೇ ಹೋಗ್ತೀವಿ, ಇದೇ ಕೆಲಸ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಇದಕ್ಕೆ ಇದೇ ಪ್ರೈಸ್. ಅದೇ ತರ ಕಡೆ ಚದರ ಅಡಿ ನಾವು ಹೋಗಲ್ಲ ಅಂತ. ಸರ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇಂಟೀರಿಯರ್ಸ್ ಆಗಿರುತ್ತೆ ಮನೆಗೆ. ಸರ್ ಇಂಟೀರಿಯರ್ಸ್ ಗೆಲ್ಲ ಹೆಂಗೆ ಸರ್, ಯಾವ ತರ ಮಾಡ್ಕೊಡ್ತೀರಾ ಸರ್? ಇವಾಗ ಕಸ್ಟಮರ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದೇ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಹೆಂಗೆ ಸರ್? ಯಾವ ತರ ಕಸ್ಟಮೈಸ್ ಮಾಡ್ಕೊಡ್ತೀರಾ ಸರ್? ಮೇಡಮ್ ನೋಡಿ, ಇವಾಗ ಕೆಲವು ಕಡೆ ಏನ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಬೇರೆಯವ್ರು ಮಾಡ್ತಾರೆ, ಇಂಟೀರಿಯರ್ ಬೇರೆಯವ್ರು ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಅವ್ರಿಗೆ ಯಾವ್ದು ಈಸಿ ಇದೆ ಅದನ್ನ ಮಾಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಇಂಟೀರಿಯರ್ ಅವ್ರು ಒಳಗಡೆ ಬಂದ್ಮೇಲೆ ಕೆಲವೊಂದು ಡೀಟೇಲ್ಗಳು ಚೇಂಜ್ ಮಾಡಕ್ ಹೇಳ್ತಾರೆ. ಸರ್ ನೋಡಿ, ನಂದು ಈ ಕಡೆ ವಾಟರ್ ಬರ್ಬೇಕಂದ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಬಂದಿದೆ, ಸೊ ಇದು ನನಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ಇದನ್ನ ಶಿಫ್ಟ್ ಮಾಡ್ಬೇಕು ಅಂತ. ಮತ್ತೆ ನಿಮ್ಗೆ ಅದು ಡಬಲ್ ಕೆಲಸ. ಮತ್ತೆ ಅದನ್ನ ಮಾಡ್ಬೇಕಂದ್ರೆ ಅವ್ರಿಗೆ ಅಮೌಂಟ್ ಜಾಸ್ತಿನೂ ಆಗುತ್ತೆ, ನಿಮಗೆ ಜಾಸ್ತಿ ಬರ್ಡನ್ ಆಗುತ್ತೆ ಕಸ್ಟಮರ್ಗೆನೆ. ಎಸ್ ಮೇಡಮ್, ನಾವು ಆಲ್ಮೋಸ್ಟ್ ಎರಡು ಕೆಲಸ ನಮ್ದೇ ಆಗಿರೋದ್ರಿಂದ ನಾವು ಬಿಫೋರ್ ಪ್ಲಾನಿಂಗ್ ಮಾಡಿರೋದ್ರಿಂದ ಕಬೋರ್ಡ್ಸ್ ಎಲ್ಲಿ ಬಂದಿರುತ್ತೆ, ಕಬೋರ್ಡ್ ಇಲ್ಲೇ ಬರುತ್ತೆ ಅಂದಾಗ ಆ ಕಬೋರ್ಡ್ ಏನ್ ಸ್ಪೇಸ್ ಇದೆ ಅದನ್ನ ನಾವು ಕರೆಕ್ಟ್ ಆಗಿ ತಗೊಂಡಿರ್ತೀವಿ. ಸೊ ಹಂಗಾಗಿ ನಿಮ್ಗೆ ಈ ಪ್ರಾಬ್ಲಮ್ಸ್ ಬರೋಲ್ಲ, ಅಲ್ಲೂ ನಿಮ್ಗೆ ಕಾಸ್ಟ್ ವೈಸ್ ನಿಮ್ಗೆ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕರೆಕ್ಟ್. ಸೊ ನಿಮ್ಮ ರಿಕ್ವೈರ್ಮೆಂಟ್ ಇರುತ್ತೆ, ಸರ್ ನನ್ಗೆ ಇಂಟೀರಿಯರ್ ಹಿಂಗೆ ಬರ್ಬೇಕು, ಅದಕ್ಕೆ ಮ್ಯಾಚ್ ಮಾಡಿನೇ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಅಂಡ್ ಇಂಟೀರಿಯರ್ ಕೂಡ ನಾವು ಏನ್ ಕನ್ಸ್ಟ್ರಕ್ಷನ್ ಮಾಡಿರ್ತೀವೋ ಅದಕ್ಕೆ ಮ್ಯಾಚಿಂಗ್ ಇರುತ್ತೆ. ಸೊ ಹಿಂಗಾಗಿ ನಿಮ್ಗೆ ಈ ಕ್ಲಾಶಸ್ ಬರಲ್ಲ. ಇಂಟೀರಿಯರ್ ಸಪರೇಟ್, ಕನ್ಸ್ಟ್ರಕ್ಷನ್ ಸಪರೇಟ್ ಕ್ಲಾಶಸ್ ಬರಲ್ಲ, ಎರಡು ನಾವೇ ಮಾಡ್ತಾ ಇದೀವಿ. ಸೊ ಅದು ಒಂದು. ಇನ್ನೊಂದು ಏನಂತಂದ್ರೆ, ನಮ್ಮ ಕನ್ಸ್ಟ್ರಕ್ಷನ್ ಆಗ್ಲಿ ಇಂಟೀರಿಯರ್ ಆಗ್ಲಿ ಸ್ವಲ್ಪ ಬೇಗ ಫಾಸ್ಟ್ ಮೂವ್ ಆಗಿದೆ. ಕನ್ಸ್ಟ್ರಕ್ಷನ್ ರೆಗ್ಯುಲರ್ ಆಗಿ ಏನ್ ಆನ್ ಗೋಯಿಂಗ್ ಸೈಟ್ ಅಲ್ಲಿ ಏನ್ ನಡೆಯುತ್ತೋ ಸೊ ಅದೇ ಪ್ರಕಾರ ನಡೆಯುತ್ತೆ. ಅಂಡ್ ಇಂಟೀರಿಯರ್ ಏನಿರುತ್ತಲ್ಲ, ಆಲ್ಮೋಸ್ಟ್ ನಮ್ದು ಫ್ಯಾಕ್ಟ್ರಿ ವರ್ಕ್ ಮಾಡ್ತೀವಿ. ಫ್ಯಾಕ್ಟ್ರಿ ವರ್ಕ್ ಮಾಡ್ತೀವಿ. ಈ ಫ್ಯಾಕ್ಟ್ರಿ ವರ್ಕ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಆಲ್ಮೋಸ್ಟ್ ಆದಷ್ಟು ಬೇಗ ಕೆಲಸ ಮುಗಿಯುತ್ತೆ. ನೀವು ನೋಡ್ದಂಗೆ ಈಗ ಬರುತ್ತೆ, ನಿಮ್ಗೆ ಒಂದ್ ಸ್ವಲ್ಪ ಕೆಲಸ ಬೇಗ ಆಗುತ್ತೆ. ನೀವು ಕೆಲವರು ರೆಂಟ್ ಮನೇಲಿ ಇದ್ದು ಸ್ವಂತ ಮನೆ ಕಟ್ಟು ಹೋಗಿರ್ತಾರೆ, ಅಲ್ಲಿ ರೆಂಟ್ ಕಾಸ್ಟ್ ಹೋಗ್ತಾ ಇರುತ್ತೆ. ಇಲ್ಲ ಕೆಲವರು ರೆಂಟ್ ಪರ್ಪಸ್ ಗಿಂತಾನೆ ಮಾಡಿರ್ತಾರೆ, ಬೇಗ ಕೊಟ್ರೆ ಅವ್ರಿಗೆ ಒಂದು ರೆಂಟ್ ಸೇವ್ ಆಗುತ್ತಲ್ಲ. ಸೊ ಆ ನಿಟ್ಟಿನಿಂದ ನಾವು ಏನ್ ಮಾಡ್ತೀವಿ, ಬೇಗ ಕೆಲಸ ಮುಗಿಸ್ಬೇಕು. ಸೊ ಫ್ಯಾಕ್ಟ್ರಿ ವರ್ಕ್ ಮಾಡಿದಾಗ ನಮ್ಗೆ ಕೆಲಸ ಬೇಗ ಮುಗಿಯುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ತುಂಬಾ ಕ್ವಾಲಿಟಿ ಕೂಡ ಇರುತ್ತೆ. ಮ್ಯಾನ್ ಮೇಡ್ ಅಲ್ಲಿ ಮಾಡ್ತಾರೆ, ಬಟ್ ಇವಾಗ ನಾವು ಫ್ಯಾಕ್ಟ್ರಿ ಮೇಡ್ ಮಾಡಿದಾಗ ಮಿಷಿನ್ ಮೇಡ್ ಯಾಕಂದ್ರೆ ಅಷ್ಟೇ ಕ್ಲೀನ್ ಆಗಿ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ. ಹ್ಯಾಂಡ್ ಮೇಡ್ ಕಿಂತ ಇವಾಗ ಮಿಷಿನರೀಸ್ ಅಲ್ಲಿ ಕ್ಲೀನ್ ಆಗಿ ಬಂದಿರುತ್ತೆ. ಮತ್ತೆ ಏನಂತಾರೆ, ಸೈಜ್ ಎಲ್ಲ ವೇರಿ ಆಗಲ್ಲ ಅಂತ ಅಲ್ವಾ? ವೇರಿ ಆಗಲ್ಲ. ನಿಮ್ಗೆ ಫ್ಯೂಚರ್ ಅಲ್ಲಿ ನಿಮ್ಗೆ ಏನು ಇಶ್ಯೂ ಬರಲ್ಲ. ನಾವ್ ಏನ್ ನಿಮ್ಗೆ ಪ್ರಾಮಿಸ್ ಮಾಡಿರ್ತೀವಲ್ಲ ಅಷ್ಟು ವರ್ಷ ನಿಮ್ಗೆ ಗ್ಯಾರಂಟಿ ಬರುತ್ತೆ ಮೆಟೀರಿಯಲ್ಸ್, ಅಷ್ಟು ವರ್ಷ ನಿಮ್ಗೆ ಒಳ್ಳೆ ಬಾಳಿಕೆ ಬರುತ್ತೆ. ಈ ರೀತಿ ನಮ್ದು ಇಂಟೀರಿಯರ್ ಕೂಡ ವರ್ಕ್ ಆಗುತ್ತೆ. ಸರ್ ಇವಾಗ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ಇಷ್ಟು ಮಂತ್ಸ್ ಮೀನ್ಸ್ ಒಂದು ಸಮ್ ಆಫ್ ಟೈಮ್ ಪೀರಿಯಡ್ ಕೊಟ್ಟಿರ್ತೀರಾ, ನಾವು ಇಷ್ಟು ತಿಂಗಳಲ್ಲಿ ಮುಗಿಸ್ತೀವಿ, ಇಲ್ಲ 1 year ಒಳಗಡೆ ಮುಗಿಸ್ಕೊಡ್ತೀವಿ ಅಂತ. ಸೇಮ್ ನೀವು ಪ್ರಾಮಿಸ್ ಮಾಡಿ ಡೇಟ್ ಒಳಗಡೆ ಮಾಡ್ಕೊಡ್ತೀರಾ ಸರ್? ಇನ್ನು ಏನಾದ್ರು ಎಕ್ಸ್ಟೆಂಡ್ ಏನಾದ್ರು ಆಗುತ್ತಾ ಸರ್? ಇಲ್ಲ ಮೇಡಮ್, ಖಂಡಿತ ಆ ರೀತಿ ಆಗಲ್ಲ. ನಿಮ್ದು ಅಪ್ರೂವಲ್ ಸಿಕ್ಕಿದ ತಕ್ಷಣ ನಮ್ಗೆ ನಮ್ ಕೆಲಸ ಶುರು ಆಗುತ್ತೆ. 3D ಆಗ್ಲಿ, ಕಾಸ್ಟಿಂಗ್ ಆಗ್ಲಿ, ನಿಮ್ಗೆ ಫೈನಲ್ ಎಲ್ಲ ಮುಗಿದ್ಮೇಲೆ ನಮ್ದು ಏನ್ ಕೆಲಸ ಶುರು ಆಗತ್ತಲ್ಲ, ಸೊ ಅವಾಗ್ಲೇ ನಿಮ್ಗೆ ಡೇ ಟು ಡೇ ಈ ವರ್ಕ್ ಇಷ್ಟು ದಿನದಲ್ಲಿ ಮುಗಿರುತ್ತೆ, ಕನ್ಸ್ಟ್ರಕ್ಷನ್ ಇಷ್ಟು ದಿನ ಮುಗಿಯುತ್ತೆ, ಇದಾದ್ಮೇಲೆ ಇಂಟೀರಿಯರ್ ಇಷ್ಟು ದಿನ ಮುಗಿಯುತ್ತೆ, ಅದಾದ್ಮೇಲೆ
ಹ್ಯಾಂಡ್ ಓವರ್ಗೆ ಇಷ್ಟು ದಿನ ಮುಗಿಯುತ್ತೆ ಅನ್ನೋದು ಏನ್ ಡೀಟೇಲ್ ಕೊಟ್ಟಿರ್ತೀವಲ್ಲ, ಸೊ ಆಸ್ ಪರ್ ಪ್ಲಾನ್ ಪ್ರಕಾರನೇ ನಿಮ್ಗೆ ಕೆಲಸ ಆಗುತ್ತೆ. ಸೊ ಅದ್ರಲ್ಲಿ ನಾವು ಲೇಟ್ ಆಗೋಂತ ಚಾನ್ಸಸ್ ಇರಲ್ಲ. ಯಾಕಂದ್ರೆ ಒಂದೊಂದ್ಸಲಿ ಕೆಲವೊಬ್ರು ಹೇಳ್ತಾರೆ ಸರ್ ಮೇಡಮ್ ಇವರು ಕೆಲ್ಸದವ್ರು ಬಂದಿಲ್ಲ, ಎಲೆಕ್ಟ್ರಿಷಿಯನ್ ಬಂದಿಲ್ಲ, ಪ್ಲಂಬರ್ ಬಂದಿಲ್ಲ, ಇಂಟೀರಿಯರ್ ಬಂದಿಲ್ಲ ಅಂತ. ಇದೆಲ್ಲ ಯಾಕಂದ್ರೆ ಬೇರೆಯವರು ಇದೆಲ್ಲ ಇಶ್ಯೂಸ್ ಕೊಡ್ತಾ ಇರ್ತಾರೆ, ಸರ್ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ, ಆವಾಗ ಆಟೋಮೆಟಿಕ್ ಆಗ್ಲಿ ಬೇರೆ ಕಡೆ ಡಿಲೇ ಆಗುತ್ತೆ. ಈ ತರ ಪ್ರಾಬ್ಲಮ್ಸ್ ತುಂಬಾ ಜನ ಫೇಸ್ ಮಾಡಿದ್ದಾರೆ, ಫೇಸ್ ಮಾಡ್ತಾ ಇದ್ದಾರೆ. ಈ ತರ ಇಶ್ಯೂಗಳನ್ನ ಸಾಲ್ವ್ ಮಾಡ್ಬೇಕಂತಾನೆ ನಾವು ಒಂದು ಕಂಪನಿಯಾಗಿ ಬಿಲ್ಡ್ ಮಾಡಿ ಮಾಡ್ತಾ ಇದೀವಿ. ಸೊ ಈ ರೀತಿ ಇಶ್ಯೂಗಳು ಬಂದಿನೇ ಕೆಲವು ಕಡೆ ಕೆಲಸ ಲೇಟ್ ಆಗುತ್ತೆ. ಈ ತರ ಬೇಡ ಅಂತಾನೆ ಈ ಕೆಲಸ ಎಲ್ಲ ಏನಿದೆ, ಈ ರಿಸ್ಕ್ ಎಲ್ಲ ಏನಿದೆ, ಇದೆಲ್ಲ ನಾವು ತಗೊಂಡು ಮಾಡ್ತಾ ಇರ್ತೀವಿ. ಸ್ಟುಡಿಯೋ ಪೆಟ್ಟಿಗೆ ಮಾತ್ರ ಇದನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದಲ್ವಾ? ಕಂಪನಿಲಿ ಮಾತ್ರ ಈ ತರ ರಿಸ್ಕ್ ಗಳನ್ನೆಲ್ಲ ತಗೊಂಡು ನಾವು ಮಾಡ್ತೀವಿ. ಈ ರಿಸ್ಕ್ ಏನೇ ಕಸ್ಟಮರ್ಗೆ ಕೊಡಬಾರ್ದು, ಸೊ ಇದನ್ನೇ ನಾವು ತಗೊಂಡು ಮಾಡ್ತಾ ಇದೀವಿ. ಆ ರೀತಿ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ. ನಮ್ದು ಏನ್ ಪ್ರಾಮಿಸ್ ಮಾಡಿರ್ತೀವಿ ಆ ಟೈಮ್ ಒಳಗಡೆ ವರ್ಕರ್ ಟೆನ್ಷನ್ ನಾವು ತಗೊಳ್ತೀವಿ. ಒಬ್ರು ಬಂದಿಲ್ಲ ಅಂದ್ರೆ ಇನ್ನೊಬ್ರನ್ನ ತಗೊಂಡ್ಬರ್ಬೇಕು ಅನ್ನೋದು ಆ ಟೆನ್ಷನ್ ನಾವು ಅಂಡ್ ನಮ್ ಕಡೆ ನೋಡಿ ತುಂಬಾ ಕೆಲಸ ನಡೀತಾ ಇರುತ್ತೆ. ಸೊ ನಾವ್ ಅದನ್ನ ಮ್ಯಾಚ್ ಮಾಡಿ ಮಾಡ್ತಾ ಇರ್ತೀವಿ. ಸರ್ ಇವಾಗ ಕಂಪ್ಲೀಟ್ ಮಾಡಿದೀರಾ ಸರ್ ಮೀನ್ಸ್ ಪ್ರಾಜೆಕ್ಟ್ಸ್ ನ? ಇವಾಗ ಸುಮಾರು ಜನ ನೋಡ್ತಾ ಇರ್ತಾರೆ ವಿಡಿಯೋನ, ಅವ್ರು ಅನ್ಕೊಂಡಿರ್ತಾರೆ ಇವಾಗ ಸ್ಟುಡಿಯೋ ಪೆಟ್ಟಿಗೆ ನಮ್ ಚಾನಲ್ ಹೊಸದಾಗಿ ತೋರಿಸ್ತಾ ಇದೀವಿ, ಎಲ್ಲರಿಗೂ ಸುಮಾರು ಜನಕ್ಕೆ ಪರಿಚಯ ಇರ್ಲಬಹುದು, ಇನ್ನು ನಮ್ಮ ಸಬ್ಸ್ಕ್ರೈಬರ್ ಪರಿಚಯ ಇಲ್ದಿರೋ ಇರ್ಬೋದು. ಅವ್ರಿಗೆ ಹೆಂಗೆ ಸರ್ ಇವಾಗ ನೀವು ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀರಾ ಸರ್? 150 ಪ್ರಾಜೆಕ್ಟ್ ವರೆಗೂ ಮಾಡಿದೀವಿ. 150 ವರೆಗೂ ಮಾಡಿದೀವಿ. ಎಲ್ಲ ಹ್ಯಾಪಿ ಕಸ್ಟಮರ್ಸ್, ರೆಫರೆನ್ಸ್ ಕೂಡ ಅವ್ರ ಕಡೆಯಿಂದಾನೇ ಬರ್ತಾ ಇದೆ. ಸೊ ಚೆನ್ನಾಗಿ ಹೋಗ್ತಿದೆ. ಆನ್ ಗೋಯಿಂಗ್ ಇವಾಗ ಒಂದು 10 to 15 ಪ್ರಾಜೆಕ್ಟ್ ವರೆಗೂ ಹೋಗ್ತಾ ಇದೆ. ಹೌದು, ಇನ್ನು ಸೈನ್ ಅಪ್ ಪ್ರಾಜೆಕ್ಟ್ ಗಳು ಇದಾವೆ. ನೆಕ್ಸ್ಟ್ ನಾವು ಡಿಸೈನಿಂಗ್ ಸ್ಟೇಜ್ ಅಲ್ಲಿ ಇದಾವೆ. ಸೊ ಅದು ಕೂಡ ನೆಕ್ಸ್ಟ್ ಬರ್ಬೋದು ಅನ್ಸುತ್ತೆ. ಸರ್ ಇವಾಗ ನಾನೇ ಇವಾಗ ನಿಂತ್ಕೊಂಡು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಹೇಳಿದ್ರು, ಇವಾಗ ನಾವು ಒಂದು ಸೈಟ್ ತಗೊಂಡು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರು ನಾವು ಒಂದಿಷ್ಟು ಬಜೆಟ್ ಅಲ್ಲಿ ಮನೆ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ 70% ಮನೆ ಫಿನಿಶ್ ಆಗಿರುತ್ತೆ. ಆದ್ರೆ ನಾನ್ ಅನ್ಕೊಂಡಿರೋ ಬಜೆಟ್ ಅಲ್ಲ ಮನೆ ಅಂತೂ ಆಗಿರಲ್ಲ. ಇದು ಎಲ್ಲರಿಗೂ ಗೊತ್ತಿರೋಂತ ವಿಷಯ, ನಿಮ್ಗೂ ಗೊತ್ತಿರೋ ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾಕಂದ್ರೆ ಒಂದಿಷ್ಟಂತ ಕೈಗೆ ಹಾಕದ್ಮೇಲೆ ಪ್ರೈಸಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮನೆ ಕಂಪ್ಲೀಟೇ ಆಗಿರಲ್ಲ, ನಾವು ಅನ್ಕೊಂಡಿರೋ ಬಡ್ಜೆಟ್ ಗಿಂತ ಇನ್ನೂ ಜಾಸ್ತಿ ಹೈಕ್ ಆಗ್ತಾನೆ ಇರುತ್ತೆ. ಸರ್ ಇವಾಗ ಹೆಂಗೆ ಸರ್ ನಿಮ್ಮ ಹತ್ರ ಅದೇ ತರ ಏನಾದ್ರು ಹೈಕ್ ಆಗ್ತಾನೆ ಇರುತ್ತೆ ಹೆಂಗೆ ಸರ್? ಮೇಡಮ್ ಖಂಡಿತ ಯಾವ ತರ ಕೊಡ್ತೀರಾ ಸರ್ ಫೆಸಿಲಿಟಿ? ನಮ್ ಕಡೆ ಆತರ ಆಗೋದೇ ಇಲ್ಲ ಮೇಡಮ್. ಅದಕ್ಕೆ ಅಂತಾನೆ ನಾವು 3D ಡಿಸೈನ್ ಅಂತ ಹೇಳಿ ಏನ್ ಪ್ಲಾನ್ ಮಾಡ್ತೀವಲ್ಲ ಆ ಪ್ಲಾನ್ ಮಾಡಿರ್ತೀವಿ. ಸೊ ಅವಾಗ್ಲೇ ಗೊತ್ತಾಗ್ಬಿಡುತ್ತೆ ಯಾವ ವರ್ಕ್ಗೆ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದನ್ನ ನಾವು ಖರ್ಚು ಮಾಡ್ತೀವಿ. ಸೊ ಅದಾದ್ಮೇಲೆ ನಾವು ಏನ್ ಕೊಟೇಶನ್ ಕೊಡ್ತೀವಲ್ಲ ಆ ಕೊಟೇಶನ್ ನಿಮ್ಗೆ ವಿತ್ ಅಗ್ರಿಮೆಂಟ್ ಸಮೇತ ಕೊಡ್ತೀವಿ. ಓಕೆ, ಮೀನ್ಸ್ ಅಗ್ರಿಮೆಂಟ್ ಮಾಡ್ಸಿರ್ತೀರಾ ಮುಂಚೆನೆ? ಹೌದು, ನಿಮ್ಮ ಕೊಟ್ಟಿರೋ 3D ಕೆಲಸ ಈ ಪ್ರೈಸ್ ಅಲ್ಲಿ ನಾವು ಮುಗಿಸ್ತೀವಿ ಅಂತ ಹೇಳಿ ನಾವು ವಿತ್ ಅಗ್ರಿಮೆಂಟ್ ಕೊಟೇಶನ್ ಡಿಸೈನ್ 3 ಕೊಟ್ಟಿರ್ತೀವಿ. ಸೊ ಈ ಅಗ್ರಿಮೆಂಟ್ ಅಲ್ಲಿ ಏನಿದೆ ಅದಕ್ಕಿಂತ ₹1 ಜಾಸ್ತಿ ನಿಮ್ಗೆ ಖರ್ಚಾಗಲ್ಲ. ಸೊ ಹೌದು ಮೇಡಮ್. ಸರ್ ಹಂಗಾದ್ರೆ ಇವಾಗ ನೀವು 3D ಡಿಸೈನ್ ಆಗಿದ ತಕ್ಷಣ ಒಂದು ಕೊಟೇಶನ್ ಕೊಟ್ಟಿರ್ತೀರಾ, ಮೀನ್ಸ್ ನಮ್ಗೆ ಒಂದು ಮೈಂಡ್ ಸೆಟ್ ಆಗೋಗುತ್ತೆ. ನೀವು ಹೇಳ್ತೀರಾ ಒಂದಿಷ್ಟೇ ಅಮೌಂಟ್ ಅಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ ಅಲ್ವಾ ಸರ್? ಹಂಗಾರೆ ಪ್ರೈಸ್ ಏನು ಇನ್ಕ್ರೀಸ್ ಆಗಲ್ಲ? ಹೌದು ಮೇಡಮ್, ಒಂದು ಮೈಂಡ್ ಸೆಟ್ ಅಂತಲ್ಲ ಮೇಡಮ್, ಹೌದು ಫಿಕ್ಸ್ಡ್ ಆಗಿ ಇದೆ ನಾವು ಮಾಡ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಅದು ಪ್ರೈಸ್ ಏನು ಜಾಸ್ತಿ ಆಗಲ್ಲ, ಚಾನ್ಸಸ್ ಇಲ್ಲ. ನೀವು ಅಮೌಂಟ್ ಕೊಟ್ಟಿಲ್ಲ ಅಂತ ಕೆಲಸ ನಿಲ್ಸೋದು ಜಾಸ್ತಿ ಆಗ್ತಿದೆ ನಾನು ಅದಕ್ಕೋಸ್ಕರ ಕೆಲಸ ಪಾಯಿಂಟ್ ಇಲ್ಲ. ನಾವು ವಿತ್ ಅಗ್ರಿಮೆಂಟ್ ಅಲ್ಲಿ ಕೊಟ್ಬಿಟ್ಟಿರ್ತೀವಿ, ಇಷ್ಟರಲ್ಲೇ ನಾನು ಮುಗಿಸ್ತೀನಿ, ₹1 ಜಾಸ್ತಿ ನಿಮ್ ಕಡೆ ಎಲ್ಲ ನಾವು ತಗೊಳ್ಳೋದು ಇಲ್ಲ. ನೀವು ಅದನ್ನ ನೀವು ಕಷ್ಟಪಟ್ಟು ಆ ₹1 ಜಾಸ್ತಿ ನೀವು ಎಕ್ಸ್ಟ್ರಾ ಆಯ್ತು ಅಂದ್ಬಿಟ್ಟು ಮತ್ತೆ ಮಾಡೋದು ಬೇಡ. ಹೌದು, ಸೊ ದುಡ್ಡನ್ನ ನೋಡ್ಕೊಂಡು ನೀವು ಖರ್ಚು ಮಾಡ್ಬೇಕು ಮೇಡಮ್. ಸೊ ಅದೇ ಕಾನ್ಸೆಪ್ಟ್ ನಮ್ದು ಕೂಡ. ಸೊ ಅದಕ್ಕೇನೆ 2-3 ಪಾರ್ಟ್ ನಾವು ಸೇರಿ ಒಂದೇ ಕಂಪನಿ ಅಂತ ಹೇಳಿ ಮಾಡಿ ಕಸ್ಟಮರ್ ಬರ್ಡನ್ ಕಮ್ಮಿ ಮಾಡ್ಬೇಕು. ಹೌದು, ಬರ್ಡನ್ ಕಮ್ಮಿ ಮಾಡೋದು. ಸೊ ಈ ಪ್ರಾಬ್ಲಮ್ಗಳನ್ನೆಲ್ಲ ನಾವು ಸೊಲ್ಯೂಷನ್ ಮಾಡ್ಬೇಕಂತಾನೆ ನಮ್ಮ ಸ್ಟುಡಿಯೋ ಪೆಟ್ಟಿಗೆ ವರ್ಕ್ ಮಾಡ್ತಾ ಇರೋದು. ಅಂದ್ರೆ ನಾವು ಒಂದಿಷ್ಟು ಸಮ್ ಬಜೆಟ್ ಅಲ್ಲೇ ನಮ್ಗೆ ಆಗುತ್ತೆ ಅಂತ ಅನ್ಕೋಬಹುದಲ್ವಾ ಸರ್? ಇವಾಗ ನಮ್ಗೆ ಕೊಟೇಶನ್ ಕೊಟ್ಟಿರ್ತೀರಾ, ಒಂದು 3D ಡಿಸೈನ್ ಆದ್ಮೇಲೆ ಇಷ್ಟರಲ್ಲೇ ಒಂದು ಮನೆ ಫಿನಿಶ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಯಾರಾದ್ರೂ ಇವಾಗ ನಾನೇ ಆಗಿರ್ಲಿ, ಸಪೋಸ್ ಯಾರೇ ಇವಾಗ ವ್ಯೂವರ್ಸ್ ನೋಡ್ತಾ ಇರ್ಲಿ, ಅವ್ರಿಗೊಂದು ಪಾಯಿಂಟ್ ಆಫ್ ವ್ಯೂ ಸಿಗುತ್ತೆ, ಅಪ್ಪ ನನ್ಗೆ ಇಷ್ಟರಲ್ಲೇ ಒಂದು ಮನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ದುಡ್ಡು ಅಡ್ಜಸ್ಟ್ ಮಾಡೋದ್ರಲ್ಲಿ ಒಂದು ಇದಾಗುತ್ತೆ ಅಲ್ವಾ ಸರ್? ಪಾಯಿಂಟ್ ಆಫ್ ಅದೇ ಮತ್ತೆ ಪಾಯಿಂಟ್ ಆಫ್ ವ್ಯೂ, ಅಸಂಪ್ಷನ್, ನೋ ಅಸಂಪ್ಷನ್. ಓಕೆ, ಪಕ್ಕ ಇಷ್ಟು ಕೊಡ್ತೀವಿ 100%. ಇಷ್ಟರಲ್ಲೇ ನಿಮ್ದು ಏನ್ ಅಗ್ರಿಮೆಂಟ್ ಸೈನ್ ಅಪ್ ಆಗುತ್ತೋ ಅಷ್ಟೇ ಅಮೌಂಟ್ ಅಷ್ಟನ್ನ ಮಾತ್ರ ನೀವು ರೆಡಿ ಮಾಡ್ಕೊಟ್ರೆ ಸಾಕು. ಅದಕ್ಕಿಂತ ಜಾಸ್ತಿ ನೀವು ಹೋಗೋ ಅವಶ್ಯಕತೆ ಇರಲ್ಲ. ಮೀನ್ಸ್ ಅವ್ರೇನಾದ್ರೂ ಲೋನ್ ತೆಗಿಯಂಗಿದ್ರೆ ನೀವು ಹೇಳಿದ ಅಮೌಂಟ್ ಅಷ್ಟೇ ಲೋನ್ ತೆಗೆದ್ರೆ ಸಾಕಲ್ವಾ ಸರ್? ಆರಾಮಾಗಿ ಆಗುತ್ತೆ, ಅಷ್ಟರಲ್ಲೇ ಆಗೋಗುತ್ತೆ. ₹1 ಜಾಸ್ತಿ ನಾವು ತಗೊಳ್ಳೋದು ಇಲ್ಲ. ಯಾಕಂದ್ರೆ ನಾವು ಆಲ್ಮೋಸ್ಟ್ ನಮ್ 3D ನಲ್ಲೇ ನಮ್ಗೆ ಗೊತ್ತಿರುತ್ತೆ ಏನ್ ವರ್ಕ್ ಮಾಡ್ಬೇಕು, ಏನ್ ವರ್ಕ್ ಮಾಡಬಾರ್ದು ಅಂತ ಹೇಳಿ ಪಿನ್ ಟು ಪಿನ್ ಗೊತ್ತಿದ್ಮೇಲೆ ಸೊ ಎಕ್ಸ್ಟ್ರಾ ಹೋಗೋ ಚಾನ್ಸಸ್ ಇಲ್ವಲ್ಲ. ಸೊ ಅದಕ್ಕೆ ನಾವು ಧೈರ್ಯವಾಗಿ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಇದೇನ್ ಕೊಟೇಶನ್ ಏನ್ ಕೆಲಸ ಮಾಡ್ತಿದೀವಿ ಅನ್ನೋದನ್ನ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಡ್ತೀವಿ. ಸರ್ ಇವಾಗ ಸೈಟ್ ಬೆಂಗಳೂರಲ್ಲಿ ಇರುತ್ತೆ, ವರ್ಕಿಂಗ್ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಬ್ಯಾಂಗ್ಳೂರ್ ಇರ್ತಾರೆ, ಓಕೆ, ಔಟ್ ಆಫ್ ಕರ್ನಾಟಕ ಕೂಡ ಇರ್ತಾರೆ, ಇಲ್ಲ ಸ್ಟೇಟ್ಸ್ ಅಲ್ಲಿ ಇರ್ತಾರೆ. ಸರ್ ಅವ್ರಿಗೆಲ್ಲ ಹೆಂಗೆ ಸರ್? ಇವಾಗ ಅವ್ರು ಅಲ್ಲಿಂದ ಬಂದು ಮನೆ ನೋಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಪ್ರತಿ ಒಂದು ಸ್ಟೇಜ್ಗೂ ಬಂದು ನಾವು ಅಷ್ಟು ದೂರದಿಂದ ಅವ್ರು ಟ್ರಾವೆಲ್
ಮಾಡ್ಬಿಟ್ಟು ಬಂದಿ ನೋಡ್ಕೊಂಡು ಹೋಗಕ್ಕಾಗಲ್ಲ ಸರ್. ಅವ್ರಿಗೆಲ್ಲ ಯಾವ ತರ ಫೆಸಿಲಿಟಿ ಕೊಡ್ತೀವಿ ಮೇಡಮ್? ಅವ್ರಿಗೂ ಬೆಸ್ಟ್ ಫೆಸಿಲಿಟಿ ಕೊಡ್ತೀವಿ ಮೇಡಮ್. ಅವ್ರಿಗೆ ಅವ್ರದ್ದು ಅಡ್ರೆಸ್ ಏನಿದೆ ಹೇಳ್ತಾರಲ್ಲ, ನಾವು ಲೊಕೇಶನ್ ವಿಸಿಟ್ ಮಾಡಿರ್ತೀವಿ, ಅವ್ರಿಗೆ 3D ಎಲ್ಲ ಮಾಡಿರ್ತೀವಿ, ಕೊಟೇಶನ್ ಏನ್ ಮಾಡಿರ್ತೀವಿ, ಇದನ್ನ ನಾವು ಗೂಗಲ್ ಮೀಟ್ ಅಲ್ಲೇನೆ ಅವ್ರಿಗೆ ಪ್ರೆಸೆಂಟೇಶನ್ ಕೊಟ್ಬಿಡ್ತೀವಿ. ಸೊ ನಮ್ ಟೀಮ್ ಏನಿದ್ದಾರೆ, ಸೊ ಇದೆಲ್ಲ ನಮ್ಗೆ ಅವ್ರಿಗೆ ಗೂಗಲ್ ಮೀಟ್ ಅಲ್ಲೇ ಪ್ರೆಸೆಂಟೇಶನ್ ಕೊಟ್ಟಿರ್ತಾರೆ. ಸೊ ಗೂಗಲ್ ಮೀಟ್ ಅಲ್ಲೇ ಅವ್ರಿಗೆ ಏನೇ ಚೇಂಜಸ್ ಇದ್ರು ಮಾಡ್ಕೋಬಹುದು, ಏನಿದ್ರು ಮಾಡ್ಬೋದು. ಅಂಡ್ ಒನ್ಸ್ ಅವ್ರು ಅಪ್ರೂವಲ್ ಕೊಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಡೇ ಬೈ ಡೇ ರಿಪೋರ್ಟ್ ಹೋಗ್ತಾ ಇರುತ್ತೆ ಅವ್ರಿಗೆ. ಸೊ ನಮ್ಮ ಕಡೆಯಿಂದ ಒಬ್ರು ಸ್ಟುಡಿಯೋ ಪೆಟ್ಟಿಗೆ ಟೀಮ್ ಅವರು ಸೈಟ್ ಅಲ್ಲಿ ವಿಸಿಟ್ ಮಾಡ್ತಾರೆ, ಡೈಲಿ ಇದ್ದೇ ಇರ್ತಾರೆ. ಒಂದ್ ಸೈಡ್ ಒಬ್ರು ಅಂತ ನಮ್ ಕಡೆ ಇದ್ದೇ ಇರ್ತಾರೆ. ಸೊ ಅವ್ರ ಕಡೆಯಿಂದ ಡೇ ಬೈ ಡೇ ರಿಪೋರ್ಟ್ಸ್ ಬರ್ತಾ ಇರುತ್ತೆ. ನಮ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂತಾರೆ. ಸೊ ಅದ್ರಲ್ಲಿ ಅವ್ರಿಗೆ ಅಪ್ಡೇಟ್ಸ್ ಹೋಗ್ತಾ ಇರುತ್ತೆ. ಅವ್ರದ್ದು ಡೇ ಬೈ ಡೇ, ಸೊ ಈ ಸ್ಟೇಜ್ ಅಲ್ಲಿ ಇದೆ ಇವತ್ ವರ್ಕ್, ನಾಳೆ ಈ ಸ್ಟೇಜ್ ಹೋಗ್ತಾ ಇದೆ, ಸೊ ಹಿಂಗ್ ಹೋಗ್ತಾ ಇದೆ ಅಂತ ಹೇಳಿ ಅವ್ರು ಕೂತ್ಕೊಂಡಿದ್ದ ಜಾಗದಲ್ಲೇ ಅವ್ರು ಒಂದ್ ಸಿಂಪಲ್ ಫೋನ್ ಅಲ್ಲಿ ಕೂತ್ಕೊಂಡು ನೋಡ್ಬೋದು ಕೆಲಸ ಏನ್ ಆಗ್ತಿದೆ, ಏನ್ ಆಗ್ತಿಲ್ಲ, ಏನ್ ಅಪ್ಡೇಟ್ ಬೇಕಿದೆ ಅವ್ರಿಗೆ. ಸೊ ಅದನ್ನ ಅವ್ರ ಫೋನ್ ಅಲ್ಲೇ ಒಂದು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ನಮ್ಗೆ ಅವ್ರ ಡೀಟೇಲ್ಸ್ ನಾವು ಕೊಡ್ತೀವಿ. ಸೊ ಆ ರೀತಿ ನಮ್ಗೆ ಮಾಡ್ತೀರಾ ಸರ್? ಇವಾಗ ಯಾರಾದ್ರೂ ಬಂದ್ರು ನಿಮ್ಮ ಹತ್ರನೇ ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಸರ್, ಇವಾಗ ಹೆಂಗೆ ಸರ್? ಇವಾಗ ಸ್ಟಾರ್ಟಿಂಗ್ ಪೇಮೆಂಟ್ ಯಾವ ತರ ಕೊಡ್ಬೇಕಾಗುತ್ತೆ ಸರ್ ನಿಮಗೆ? ಹಾ ಮೇಡಮ್, ಪೇಮೆಂಟ್ ಅಂತ ಬಂದಾಗ ಇವಾಗ ಏನ್ ಗೊತ್ತಾ, ಫಸ್ಟ್ ಬಂದು ಕನ್ಫರ್ಮೇಶನ್ ಅಮೌಂಟ್ ಅಂತ ಹೇಳಿ ಒಂದು ಸಣ್ಣದಾದ ಒಂದು ಅಮೌಂಟ್ ಕೊಡ್ತಾರೆ. ನಮ್ಗೆ ಈ ಕಸ್ಟಮರ್ ಕನ್ಫರ್ಮ್ ಆಗಿದ್ದಾರೆ, ನಮ್ ಜೊತೆ ಕೆಲಸ ಶುರು ಮಾಡ್ತಾ ಇದಾರೆ ಅಂತ. ಸೊ ಅದಾದ ಕೂಡಲೇ ನಮ್ದು 3D ವರ್ಕ್ ಸ್ಟಾರ್ಟ್ ಆಗುತ್ತೆ. 3D ವರ್ಕ್ ಆದ್ಮೇಲೆ ಫೈನಲ್ ಕೊಟೇಶನ್ ಏನ್ ರೆಡಿ ಆಗುತ್ತಲ್ಲ, ಸೊ ಅದಾದ್ಮೇಲೆ ಅವಾಗ ಏನಿದೆ ನಮ್ದು ಕೆಲಸ ಶುರು ಆಗ್ಬಿಡುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಅವರು ಮಾಡ್ತಾ ಹೋದ್ರೆ ನಮ್ ಕೆಲಸ ಕಂಟಿನ್ಯೂ ಆಗಿ ಆಗುತ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಏನು ಸ್ಪೆಸಿಫಿಕೇಶನ್ ಅಂತ ಏನು ಇರಲ್ಲ ಸರ್. ಇವಾಗ ಯಾರಾದ್ರೂ ಇವಾಗ ನಿಮ್ಮ ಹತ್ರ ಬಂದು ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕಂತ ಹೇಳಿದ್ರೆ, ಇವಾಗ ಇಂಟೀರಿಯರ್ಸ್ ಯಾರೋ ಅವರ ಪರಿಚಯನ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೋ ಇರ್ತಾರೆ, ಅವ್ರಿಗೆ ಒಪ್ಸಿರ್ತಾರೆ, ಬರೀ ನಮ್ಗೆ ಇವಾಗ ಕನ್ಸ್ಟ್ರಕ್ಷನ್ ಸಾಕು ಅಂತ ಕೆಲವ್ರು ಬರ್ತಾರೆ. ಇನ್ನು ಕೆಲವರು ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಸಾಕಾಗಿರ್ತಾರೆ, ಅಮೌಂಟ್ ಜಾಸ್ತಿ ಆಯ್ತಪ್ಪ ನಮ್ಗೆ ಇಂಟೀರಿಯರ್ಗೆ ಬೇರೆಯವ್ರಿಗೆ ಕೇಳ್ತಾ ಇದೀವಿ, ಪ್ರೈಸ್ ತುಂಬಾನೇ ಜಾಸ್ತಿ ಹೇಳ್ತಾ ಇದಾರೆ ಸರ್, ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಫೆಸಿಲಿಟಿ ಇದೆಯಾ ಸರ್? ಖಂಡಿತ ಮೇಡಮ್, ಖಂಡಿತ ಮಾಡ್ಕೊಡ್ಬೋದು. ಕೆಲವ್ರು ಹಿಂಗೆ ಒಂದ್ 2-3 ಕಸ್ಟಮರ್ ಬಂದಿದ್ದಾರೆ ಬೇರೆ ಕಡೆ, ನೀವ್ ಹೇಳ್ದಂಗೆ ಹೋಗಿ ಅವ್ರದ್ದು ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಹೆವಿ ಬಜೆಟ್ ಆಗಿ ಮತ್ತೆ ಇಂಟೀರಿಯರ್ ಅವ್ರ ಕಡೆ ಹೋದ್ರೆ ಜಾಸ್ತಿ ಆಗ್ಬಿಡ್ಬೋದು ಅನ್ನೋ ಅಂತ ಭಯದಲ್ಲಿ ನಮ್ ಕಡೆ ಬಂದು ಬರೀ ಇಂಟೀರಿಯರ್ ಕೂಡ ನಮ್ ಕಡೆಯಿಂದ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಅವ್ರದ್ದು ಏನ್ ಪ್ಲಾನ್ ಆಗಿರುತ್ತಲ್ಲ, ಸೊ ಅದರಲ್ಲಿ ನಮ್ದು ಏನ್ ಮ್ಯಾಕ್ಸಿಮಮ್ ಏನ್ ನಮ್ದು ಇಂಟೀರಿಯರ್ ಮಾಡಕ್ಕಾಗುತ್ತೋ ಆ ರೀತಿನೂ ನಾವು ಮಾಡಿದ್ವಿ. ಅದು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಫಸ್ಟ್ 3D ಏನಿರುತ್ತೋ ಕೊಟೇಶನ್ ಏನ್ ಫೈನಲೈಸ್ ಮಾಡಿರ್ತೀವೋ, ಅದಕ್ಕೇನ್ ವರ್ಕ್ ಅಗ್ರಿಮೆಂಟ್ ಏನಾಗಿರುತ್ತೆ ಅದ್ರ ಪ್ರಕಾರ ನಮ್ದು ಇಂಟೀರಿಯರ್ ಮಾಡ್ಕೊಟ್ಟಿರ್ತೀವಿ. ಕನ್ಸ್ಟ್ರಕ್ಷನ್ ಕೆಲವರು ಮಾಡ್ಕೊಂಡು ಇದ್ದಾರೆ. ಸೊ ಅವ್ರು ಯಾವ ರೀತಿ ಇಂಟೀರಿಯರ್ ಮಾಡ್ಕೊಂತಾರಲ್ಲ, ಸೊ ಅದನ್ನು ಕೊಲಾಬ್ರೇಟ್ ಮಾಡಿ, ಸೊ ಇಂಟೀರಿಯರ್ ಅವ್ರದ್ದೇ ಆಗಿದ್ರು ಕೂಡ ಅದಕ್ಕೂ ಡಿಸೈನ್ ನಮ್ ಕಡೆಯಿಂದಾನೆ ಮಾಡ್ಕೊಟ್ಟಿರ್ತೀವಿ. ಸೊ ಆ ಜಾಗದಲ್ಲೇನೆ ಅವ್ರು ಇಂಟೀರಿಯರ್ ಮಾಡ್ಕೊಬೋದು. ಅದಕ್ಕೆ ಓನ್ಲಿ ಕನ್ಸ್ಟ್ರಕ್ಷನ್ ಕೂಡ ನಮ್ ಕಡೆಯಿಂದಾನೆ ಮಾಡ್ಕೊಡ್ತೀವಿ ಕಂಪ್ಲೀಟ್ಲಿ. ಅವ್ರಿಗೆ ಮಾತ್ರ ಬೇಕು, ಬರೀ ಕನ್ಸ್ಟ್ರಕ್ಷನ್ ಮಾತ್ರ ಬೇಕಂತಿಲ್ಲ, ಖಂಡಿತ ನಮ್ ಕಡೆ ಎಲ್ಲದಕ್ಕೂ ಫೆಸಿಲಿಟಿ ಇದೆ ಸರ್. ಇವಾಗ ಏನಾದ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಇವಾಗ ವಿಡಿಯೋ ನೋಡ್ತಾ ಇರ್ತಾರೆ ಸರ್, ಹೆಂಗೆ ಸರ್ ಏನಾದ್ರು ಬಂದು ನಿಮಗೆ ಮೀಟ್ ಮಾಡ್ಬೇಕಂದ್ರೆ ಆಫೀಸ್ಗೆ ಬರ್ಬೋದಾ ಸರ್? ಇಲ್ಲಾಂದ್ರೆ ನೀವೇ ಕಸ್ಟಮರ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ಸ್ ನ ಅವ್ರಿಗೆ ಹೇಳ್ತೀರಾ ಸರ್? ಖಂಡಿತ ಮೇಡಮ್, ನಮ್ದು ಸ್ಟುಡಿಯೋ ಪೆಟ್ಟಿಗೆ ಅಂತ ಹೇಳಿ ನಮ್ದು ಆಫೀಸ್ ಬಂದು ನಾಗರಬಾವಿಲಿ ಇದೆ. ಹೌದು ಸರ್. ಇಲ್ಲ ನಾವು ಕಸ್ಟಮರ್ ಪ್ಲೇಸ್ಗೂ ವಿಸಿಟ್ ಮಾಡ್ಬೇಕಂದ್ರೆ ಕಸ್ಟಮರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಏನ್ ಲೊಕೇಶನ್ ಇದೆ ಅವ್ರ ಡೀಟೇಲ್ಸ್ ಶೇರ್ ಮಾಡ್ಕೊಂಡ್ರೆ ನಮ್ ಟೀಮ್ ಅವ್ರಿಗೆ ಹೋಗಿ ಫಸ್ಟ್ ವಿಸಿಟ್ ಮಾಡ್ತಾರೆ. ಸೊ ಅವ್ರ ರಿಕ್ವೈರ್ಮೆಂಟ್ ಏನಿದೆ, ನಮ್ದು ಕೆಲವೊಂದು ಕ್ವಶನ್ಸ್ ಇರ್ತವೆ. ಸರ್ ನಿಮ್ಗೆ ಇದು ಬೇಕಿದ್ಯಾ, ಈ ಜಾಗದಲ್ಲಿ ಇದು ಬರ್ತಿದ್ಯಾ, ನಿಮ್ಗೆ ಏನ್ ಸೈಟ್ ಸೈಜ್ ಏನಿದೆ, ನಿಮ್ಗೆ ಏನ್ ಬಜೆಟ್ ಇದೆ, ನಿಮ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಸೊ ಈ ಡೀಟೇಲ್ಸ್ ಅವುಗಳೆಲ್ಲ ಕೇಳ್ಕೊಂಡು ಫರ್ದರ್ಲಿ ನೆಕ್ಸ್ಟ್ ಮೂವ್ ಆಗ್ತಾರೆ. ನಮ್ ಕಡೆ ಟೀಮ್ ಇದೆ, ಕಸ್ಟಮರ್ ಹೋಗಿ ಮೀಟ್ ಮಾಡ್ತಾರೆ. ಇಲ್ಲ ಅವ್ರು ಬೆಂಗಳೂರಲ್ಲಿ ಇಲ್ಲ ಅದರ್ ಸ್ಟೇಟ್ ಅಲ್ಲಿ ಇದಾರೆ ಅಂದ್ರೆ ಗೂಗಲ್ ಮೀಟ್ ಅಲ್ಲೂ ಕೂಡ ನಾವು ಮಾಡ್ಕೊಡ್ತೀರಾ. ಮೀನ್ಸ್ ಎಲ್ಲ ಹ್ಯಾಪಿ ಕಸ್ಟಮರ್ಸ್ ಅಂತಾನೆ ಹೇಳ್ಬೋದಲ್ವಾ ಸರ್? ಸ್ಟುಡಿಯೋ ಪೆಟ್ಟಿಗೆ ಬಂದ್ರೆ ಒಂದ್ಸಲಿ ಯಾರು ಡಿಸಪಾಯಿಂಟ್ ಆಗಿ ಹೋಗೋದಿಲ್ಲ. ಪ್ರೈಸ್ ವೈಸ್ ಆಗಿರ್ಲಿ, ವರ್ಕ್ ವೈಸ್ ಆಗಿರ್ಲಿ, ಕ್ವಾಲಿಟಿ ವೈಸ್ ಆಗ್ಲಿ, ರಿಲೇಶನ್ಶಿಪ್ ವೈಸ್ ಆಗಿರ್ಲಿ, ಡೇ ಬೈ ಡೇ ರಿಪೋರ್ಟ್ ಇರುತ್ತೆ. ಎಲ್ಲ ಹ್ಯಾಪಿ ಕಸ್ಟಮರ್ಸ್ ನಮ್ ಕಡೆ ಬಂದಿರೋರು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಸರ್ ಫುಲ್ ಇನ್ಫಾರ್ಮೇಶನ್ ನ ಕೊಟ್ರು. ಇವತ್ತು ನೀವೇನಾದ್ರೂ ನಿಮ್ಮ ಕನಸಿನ ಮನೆ ಏನಾದ್ರೂ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು, ಇಲ್ಲಾಂದ್ರೆ ನಾವು ಬರೀ ಇಂಟೀರಿಯರ್ಸ್ ಮನೆ ಕನ್ಸ್ಟ್ರಕ್ಷನ್ ಆಗೋಗಿದ್ಯಪ್ಪ, ಇಂಟೀರಿಯರ್ ವರ್ಕ್ ಏನಾದ್ರು ಮಾಡಿಸ್ಬೇಕಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಎಲ್ಲೂ ಹೋಗ್ಬೇಡಿ, ಫಸ್ಟ್ ನಾಗರಬಾವಿಗೆ ಬನ್ನಿ, ಸ್ಟುಡಿಯೋ ಪೆಟ್ಟಿಗೆಗೆ ಬನ್ನಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ನೋಡಿದ್ರಲ್ಲ ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ, ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಆಫೀಸಿಗೆ ಬಂದ್ಬಿಟ್ಟು ಸರ್ಗೆ ಮೀಟ್ ಮಾಡಿ, ನಿಮ್ದು ಏನೇ ಡೌಟ್ಸ್ ಇರಲಿ ಕ್ಲಾರಿಫೈ ಮಾಡ್ತಾರೆ. ಹಾಗೆ ನಿಮ್ಮ ಕನಸಿನ ಮನೆ, ಎಲ್ಲರಿಗೂ ಒಂದು ಕನಸಿರುತ್ತಲ್ವಾ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡ್ಕೋಬೇಕಂತ ಹೇಳ್ಬಿಟ್ಟು, ನಿಮ್ಮ ಕನಸಿನ ಮನೆ ಯಾವ ತರ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀರಾ, ಸೇಮ್ ಹ್ಯಾಸ್ ಇಟ್ ಈಸ್ ನಿಮ್ಮ ಕನಸಿನ ಮನೆ
ನನಸ್ ಮಾಡಕ್ಕಂತಾನೆ ಸ್ಟುಡಿಯೋ ಪೆಟ್ಟಿಗೆ ಅವ್ರು ಇದಾರೆ ಅಂತಾನೆ ಹೇಳ್ತೀನಿ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಖಂಡಿತ ಮೇಡಮ್. ದುಡ್ಡು ನೋಡ್ಕೊಂಡು ಖರ್ಚು ಮಾಡ್ಬೇಕು. ಐಡಿಯಾ ಇಲ್ಲದೆ ಎಲ್ಲೋ ಒಂದ್ ಕಡೆ ಹೋಗೋದು, ಅಲ್ಲಿ ಆಲ್ರೆಡಿ ಖರ್ಚು ಮಾಡಿದ್ಮೇಲೆ ಅದನ್ನ ನಿಮಗೆ ಸ್ಯಾಟಿಸ್ಫೈ ಇಲ್ಲದೆ ಇರೋದು ಬೇಡ. ಸೊ ಬಿಫೋರ್ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳೋಣ. ಪ್ಲಾನ್ ಮಾಡ್ಕೊಂಡು ಪ್ಲಾನಿಂಗ್ ರೀತಿ ಹೋಗೋಣ. ಸೊ ದುಡ್ಡನ್ನ ನಾವು ನೋಡ್ಕೊಂಡು ಖರ್ಚು ಮಾಡ್ಬೇಕು. ಪಾಪ ಎಲ್ಲರೂ ಅಂಡ್ ಇನ್ನೊಂದು ಮನೆ ಅಂದ್ಮೇಲೆ ಡ್ರೀಮ್ ಇರುತ್ತೆ. ನಾವು ಇಷ್ಟು ಖರ್ಚು ಮಾಡಿ ನಮ್ ಡ್ರೀಮ್ ಹೋಮ್ ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಅದು ಲೈಫ್ ಲಾಂಗ್ ನಮ್ಗೆ ಅದು ಒಂಥರ. ಸೊ ಆ ರೀತಿ ಮಾಡೋದ್ ಬೇಡ. ನಿಮ್ಗೆ ಯಾವ ರೀತಿ ಡ್ರೀಮ್ ಹೋಮ್ ಬೇಕೋ ಅದನ್ನ ನಾವು ಒಂದು 3D ವೈಸ್ ವಿಜುವಲೈಸೇಷನ್ ಮಾಡ್ಕೊಂಡು ಹೋಗ್ಬಿಡೋಣ. ಸೊ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಅದ್ರಲ್ಲಿ ನಾವು ಚೇಂಜಸ್ ಮಾಡ್ಬೋದು. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ನಮ್ ಸ್ಟುಡಿಯೋ ಪೆಟ್ಟಿಗೆಗೆ ಬನ್ನಿ. ನಿಮ್ದು ಏನ್ ರಿಕ್ವೈರ್ಮೆಂಟ್ ಇದೆ, ನಿಮ್ದು ಏನ್ ಬಜೆಟ್ ಇದೆ, ಆ ಬಜೆಟ್ ಅಲ್ಲಿ ನಮ್ ವರ್ಕ್ ನಾವು ಖಂಡಿತ ನಮ್ಗೆ ಮುಗಿಸ್ಕೊಡ್ತೀವಿ. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಅವ್ರೇನಾದ್ರು ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಂತ ಏನಾದ್ರು ಯಾರಿಗಾದ್ರು ಹುಡುಕ್ತಾ ಇದ್ರೆ ಈ ವಿಡಿಯೋ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಗೆ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಇನ್ಫಾರ್ಮೇಶನ್ ಇವತ್ತು ಕೊಟ್ರಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್.